Are you able to view the slides? Hello? Are you able to view the screen? Yes, sir. Okay. Yes, sir. So let us start with the new topic, ergodic random process. Okay. So ನಿನ್ನೆ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ ಆಟೋ ಕೊಲೇಷನ್ ಮೇಲೆ ಆರ್ ಎಕ್ಸ್ ಆಫ್ ಟೌ ಮೇಲೆ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ. ಸೊ ಇನ್ನು ಎರಡು ಥರ ಪ್ರಾಬ್ಲಮ್ಸ್ ಇದೆ. ಇನ್ನು ಒಂದ್ಯಾವುದು ಸಮ್ ಆಫ್ ಆಟೋ ಕೊಲೇಷನ್ ಫಂಕ್ಷನ್ ಮತ್ತು ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಫ್ ಆಟೋ ಕೊಲೇಷನ್ ಫಂಕ್ಷನ್. ಓಕೆ, let us do this problem after completing this part. Okay, ಇದಾದ್ಮೇಲೆ ಮಾಡೋಣ ಇಲ್ಲ ಮಧ್ಯಾಹ್ನ ಮಾಡೋಣ. Okay, so let me start with this new concept which is called as ergodic random process. Okay, so ನಿಮಗೆ ergodic random process ಅಂತ ಕಲಿಬೇಕು ಅಂತ ಹೇಳಿದ್ರೆ ಏನಿರಬೇಕು ಕಂಡೀಷನ್ ಅಂತ ಚೆಕ್ ಮಾಡೋಣ. ಸೊ ನಿಮಗೆ ಈಗಾಗಲೇ ಇಂಟ್ರೊಡ್ಯೂಸ್ಡ್ ವಿತ್ ವಾಟ್ ಆಟೋ ಕೊಲೇಷನ್. ಓಕೆ, ಆಟೋ ಕೊಲೇಷನ್ ಅಂತ ಏನಂತ ಗೊತ್ತಿದೆ ಈಗ ಸದ್ಯಕ್ಕೆ, ಇಟ್ ಇಸ್ ನಥಿಂಗ್ ಬಟ್ ಅನ್ ಎಕ್ಸ್ಪೆಕ್ಟೇಷನ್ ಅಂತ ಕನ್ಸಿಡರ್ ಮಾಡಿರಲ್ವಾ. ಸೊ ಆರ್ ಎಕ್ಸ್ ಆಫ್ ಟವ್ ಅಂತ ಏನಂತ ತಗೊಳ್ತಿದ್ರಿ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟವ್ ಅಂತ ತಗೊಳ್ತಿದ್ರಿ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಲರ್ನ್ ಟಿಲ್ ನೌ. ಓಕೆ, ಬಟ್ ವೆನ್ ಯು ಅಪ್ಲೈ ದಿಸ್ ಟು ensemble, it is applicable only to theory. Okay, theory ತಗೊಂಡ್ರೆ ಇದು so theory ತಗೊಂಡ್ರೆ you can apply this concept of expectation. Okay, but practically this is not possible. Okay, practical this is not possible. So ಅವಾಗ ಏನು ಮಾಡ್ತೀವಿ ಅಂದರೆ, instead of using expectation operator you will be making use of ergodic process. Okay, so let us see what is that ergodic process. Okay, ಇಷ್ಟು ಗೊತ್ತಿರಲಿ ನಿಮಗೆ. ಆಟೋ ಕೊರೇಷನ್ ಇಲ್ಲಿವರೆಗೆ ಯೂಸ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ರಿ. ಓಕೆ, ಇದೇನಾಗುತ್ತೆ ಅಂದರೆ ಥಿಯೇಟಿಕಲ್ ಆಗಿ ಪ್ರೂವ್ ಮಾಡ್ಬೋದು, ಬಟ್ ರಿಯಲ್ ಟೈಮ್ ಬಂದಾಗ ಅಥವಾ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಇಂಪಾಸಿಬಲ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ನ ಯೂಸ್ ಮಾಡ್ತೀರಾ. ಸೊ ergodic random process ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಟೈಮ್ ಆವ್ರೇಜ್ ವಿತ್ ಎ ಸ್ಯಾಂಪಲ್ ಫಂಕ್ಷನ್ ವಿಚ್ ಇಸ್ ಈಕ್ವಲ್ ಟು ಎನ್ಸೆಂಬಲ್ ಆಫ್ ಆವ್ರೇಜಸ್ ಅಂತ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಒಂದು ಫಂಕ್ಷನ್ ತೊಗೊಂಡಿದ್ದಾರೆ, ಯಾವುದು ಎಕ್ಸ್ ಆಫ್ ಟಿ ಅಂತ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಅಲ್ವಾ. ಇದನ್ನ ಒಂದು ಟೈಮ್ ಲಿಮಿಟ್ ಮಾಡೋಣ. ಓಕೆ, ಸೊ ಟೈಮ್ ಲಿಮಿಟ್ ಮಾಡಿಬಿಟ್ಟು ಆವ್ರೇಜ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಟೈಮ್ ಲಿಮಿಟ್ ತೊಗೊಂಡಿದ್ರೆ ಇಲ್ಲಿಂದ -t/2 ಟು +t/2. ಓಕೆ, ಸೊ ಏನು ಅಂತ ಹೇಳಿದ್ರೆ, ಒಂದು ಸಿಗ್ನಲ್ ಹಿಂಗಿತ್ತು ಅಂತ ಹೇಳಿದ್ರೆ, ಈ ಥರ ಒಂದು ಸಿಗ್ನಲ್ ಇತ್ತು ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ತೊಗೊಳ್ಳೋಣ, ಅದು ಯಾವುದು ಟಿ ಅಂತ ತೊಗೊಳ್ಳೋಣ. ಓಕೆ, ಸೊ ಇದನ್ನ ಬೇಕಾದ್ರೆ ಶಿಫ್ಟ್ ಈ ಕಡೆ 0 ಇಂದ ಬೇಕಾದ್ರೆ ತೊಗೊಳ್ಬೋದು ನೀವು, ಇಲ್ಲ ಇದ್ರ ಹಿಂದೆನೂ ಸಿಗ್ನಲ್ ಇರುತ್ತಲ್ವ, ಹಿಂಗೆ ಈ ಥರ ಸಿಗ್ನಲ್ ಇರುತ್ತಲ್ವ. ಸೊ ಅವಾಗ ಏನು ಮಾಡ್ಬೋದು, ಹಿಂದಿಯಿಂದ ಬೇಕಾದ್ರೆ ತೊಗೊಳ್ಬೋದು, ಈ ಕಡೆಯಿಂದ ಬೇಕಾದ್ರೆ ತೊಗೊಳ್ಬೋದು. ಓಕೆ, ಸೊ ಇಟ್ ಕ್ಯಾನ್ ಬಿ ಫ್ರಮ್ ವೇರ್ -t/2 ಟು +t/2. ಸೊ ಟೋಟಲಿ ಇದ್ರ ಲೆಂತ್ ಎಷ್ಟಾಗುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಟಿ. ಓಕೆ, so we need to average this signal. So limit t tends to infinity of 1 divided by t integration from -t/2 to t/2 x of t. Okay, so this is called as what, ergodic random process. What you're trying to do here, we are taking the time average with a sample function. Okay, so usually you'll be representing this by this parenthesis. Okay, ಈ ಥರ ಯೂಸ್ ಮಾಡಿದ್ರೆ x of t ಅಂತ ಬರ್ದೆ ಈ ಥರ ಪ್ಯಾರಂಥಸಿಸ್ ಹಾಕಿದ್ರೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ergodic random process. ಇದರಿಂದ ಔಟ್ಪುಟ್ ಬರುತ್ತಲ್ಲ, ಆ ಔಟ್ಪುಟ್ ಏನಕ್ಕೆ ಈಕ್ವಲ್ ಇರಬೇಕು, ಎಕ್ಸ್ಪೆಕ್ಟೇಷನ್ ಇಂದ ಔಟ್ಪುಟ್ ಬರುತ್ತಲ್ಲ, ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟವ್ ಮಾಡ್ತಿದ್ವಲ್ಲ, ಇದು ಎರಡು ಸಹ ಏನಿರಬೇಕು, ಸೇಮ್ ಔಟ್ಪುಟ್ಟೇ ಬರಬೇಕು. ಓಕೆ, ದೆನ್ ಇಟ್ಸ್ ಕಾಲ್ಡ್ ಆಸ್ ವಾಟ್, ergodic random process. ಓಕೆ, what is the equation? This is the equation. Limit t tends to infinity of 1/t integration from -t/2 to +t/2 x of t into dt. Okay, clear with this equation? ಇಷ್ಟ ಅರ್ಥ ಆಗಿದೆಯಾ? Hello? Yes, sir. Okay, now let us try to prove this with an example. ಸೊ ಇವಾಗ ಎಕ್ಸ್ ಆಫ್ ಟಿ ಮತ್ತು ಎಕ್ಸ್ ಆಫ್ ಟಿ ಪ್ಲಸ್ ಟವ್ ಅಂದ್ರೆ ಏನಂತ ಅರ್ಥ, ಇದು ಆರ್ ಎಕ್ಸ್ ಆಫ್ ಟವ್ ಅಂತಲ್ವ ಅರ್ಥ, ಇದು ಗೊತ್ತಿತ್ತು ನಿಮಗೆ. ಮುಂಚೆ ಏನು ಮಾಡ್ತಿದ್ರಿ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟವ್ ಅಂತ ಬರ್ತಿದ್ರಿ ಅಲ್ವಾ.
ಬಟ್ ಇವಾಗ ಏನು ಮಾಡ್ತೀರಾ, ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ ಆಗ್ತಿರಲ್ಲ, ಹಂಗಾಗಿ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಅಪ್ಲೈ ಮಾಡೋದ್ ಬದಲು ಏನು ಮಾಡ್ತೀರಾ, ಈ ಥರ ಪ್ಯಾರಂಥೆಸಿಸ್ ಅಥವಾ ಬ್ರಾಕೆಟ್ ಯೂಸ್ ಮಾಡ್ತೀರಾ. ಏನಂತ, ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂತ. ಸೊ ಇವಾಗ ಏನಂತ ಅರ್ಥ, ಎಕ್ಸ್ಪೆಕ್ಟೇಷನ್ ಆಪರೇಟರ್ ಯೂಸ್ ಮಾಡೋದ್ ಬದಲು ಈ ಥರ ಪ್ಯಾರಂಥೆಸಿಸ್ ಆಪರೇಟರ್ ಯೂಸ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ವಾಟ್, ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್. ಸೊ ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ ಅಂದರೆ ನಿಮಗೆ ಮುಂಚೆನೇ ಗೊತ್ತು ಏನು, ಇಲ್ಲಿ ಲಿಮಿಟ್ ಹಾಕಬೇಕು ಅಲ್ವಾ, ಲಿಮಿಟ್ ಟಿ ಟೆನ್ಸ್ ಟು ಇನ್ಫಿನಿಟಿ ಆಫ್ 1/t ಆವ್ರೇಜ್ ಮಾಡ್ತೀರಾ ಟೈಮಿಂದ, ಎಲ್ಲಿಂದ -t/2 ಟು +t/2. ಸೊ ನೆಕ್ಸ್ಟ್ ಇದರೊಳಗಡೆ ಏನಿರುತ್ತೆ, ಓಕೆ ಪ್ಯಾರಂಥೆಸಿಸ್ ಒಳಗಡೆ ಏನಿರುತ್ತೆ ಅದನ್ನ ಇಲ್ಲಿ ಬರ್ಕೊಳ್ತೀರಾ ಅಷ್ಟೇ, ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಇಂಟು ಡಿ ಟಿ ಅಂತ. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟ ಆಯ್ತಾ? ಹಲೋ, ಇಷ್ಟು ಗೊತ್ತಾಯ್ತಾ ಈಕ್ವೇಷನ್ ಬರೋಕ್ಕೆ? ಹಲೋ, Yes, sir. ಓಕೆ, ನೆಕ್ಸ್ಟ್ ಲೆಟ್ us ಕನ್ಸಿಡರ್ ದ ಎಕ್ಸಾಂಪಲ್. ಇದು ನೆನ್ನೆ ತಾನೇ ಪ್ರೂವ್ ಮಾಡಿದ್ರಿ, y ಆಫ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಸಿ ಟಿ ಇಂಟು ಥೀಟಾ ಅಂತ ಬರ್ದಿದ್ರಿ. ಇದಕ್ಕೆ ನೀವೇನಾದ್ರು ಫೈಂಡ್ ಔಟ್ ಮಾಡಿದ್ರಿ, ಆರ್ ವೈ ಆಫ್ ಟೌ ಅಂತ ಫೈಂಡ್ ಔಟ್ ಮಾಡಿದ್ರಿ. ಏನು ಬಂದಿತ್ತು ನಿಮಗೆ, a²/2 ಇಂಟು ಕಾಸ್ ಒಮೆಗಾ ಸಿ ಇಂಟು ಟೌ ಅಂತ ಬಂದಿತ್ತು ಅಲ್ವಾ ಇದಕ್ಕೆ. ಸೊ ನಾವು ಇವಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಲೆಟ್ ಅಸ್ ಮೇಕ್ ಯೂಸ್ ಆಫ್ ದಿಸ್ ಈಕ್ವೇಷನ್. ಆವಾಗಲೂ ಸಹ ಇದೇ ಔಟ್ಪುಟ್ ಬರುತ್ತಾ ಇಲ್ವ ಅಂತ ಚೆಕ್ ಮಾಡೋಣ. ಓಕೆ, ಅದೇ ಔಟ್ಪುಟ್ ಬಂತು ಅಂತ ಏನಂತ ಅರ್ಥ, ಇದನ್ನೇ ಯೂಸ್ ಮಾಡ್ಬೋದು. ಎಕ್ಸ್ಪೆಕ್ಟೇಷನ್ ಆಪರೇಟರ್ ಯೂಸ್ ಮಾಡ್ಬೋದು, ಏನು ಮಾಡ್ಬೋದು, ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ನ ಯೂಸ್ ಮಾಡ್ಬೋದು ಅಂತ ಅರ್ಥ. ಓಕೆ, ಸೊ ಲೆಟ್ ಮೀ ಟ್ರೈ ಟು ಪ್ರೂವ್ ದಿಸ್. ಸೊ what is being given here, so your y of t is given, so y of t plus tau, we are applying what, ergodic random process. Limit t tends to infinity of 1 by t, integration from minus t by 2 to t to plus t by 2. So what is y of t, a cos omega c t plus theta. Next y of t plus tau ಅಂದ್ರೇನು, ಟಿ ಜಾಗದಲ್ಲಿ ಏನು ಮಾಡಿದಿರ, ಟಿ ಪ್ಲಸ್ ಟೌ ಅಂತ ಹಾಕಿದ್ರೆ ಅಷ್ಟೇ. ಓಕೆ, ಸೊ ಇಷ್ಟು ಈಕ್ವೇಷನ್ ಬರ್ಕೊಳ್ಬೇಕು. ಓಕೆ, ಸೊ ಇಷ್ಟು ಬರ್ಕೊಂಡ್ಮೇಲೆ ಇದು ಪೇಜ್ ನಂಬರ್, ಇದು ಡೋಂಟ್ ಗೆಟ್ ಕನ್ಫ್ಯೂಸ್, ದಿಸ್ ಇಸ್ ನಾಟ್ ಈಕ್ವೇಷನ್ ನಂಬರ್, ಇದು ಪೇಜ್ ನಂಬರ್ 2 ಅಂತ ಹಾಕಿದ್ದೀನಿ, ಇಲ್ಲ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ನೆಕ್ಸ್ಟ್ ಎಷ್ಟಾಗುತ್ತೆ, ಸೊ ಇಷ್ಟ ಆಯ್ತಲ್ವಾ, ಇಲ್ಲಿವರೆಗೂ ಗೊತ್ತಾಗಿದೆಯಲ್ಲ, ಅದು ಕ್ಲಿಯರ್ ಟಿಲ್ ಹಿಯರ್? Yes, sir. Okay, next let us try to evaluate this integral. Okay, ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಏನಿದೆ ಹೇಳಿ, ಕಾಸ್ ಇದು ಎ ಮತ್ತು ಎ ಇದೆಯಾ, ಎರಡು ಮಲ್ಟಿಪ್ಲೈ ಆಗೋದ್ರೆ ಏನಾಗುತ್ತೆ, ಎ ಸ್ಕ್ವೈರ್ ಅಂತ ಆಗುತ್ತೆ ಅಲ್ವಾ. ಸೊ ಎ ಇಂಟು ಎ ಇಸ್ ಎ ಸ್ಕ್ವೈರ್, ದಟ್ ಈಸ್ ಕಾನ್ಸ್ಟೆಂಟ್ ವಿಚ್ ಇಸ್ ಬಿಂಗ್ ಟೇಕನ್ ಔಟ್ಸೈಡ್. ಓಕೆ, ಉಳಿದಿದೆ ನಿಮಗೆ ಕಾಸ್ ಎ ಕಾಸ್ ಬಿ ಅಂತ ಆಗುತ್ತಾ, ಇದನ್ನು ಎ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ. ಸೊ ಏನಾಯ್ತು ನಿಮಗೆ ಫಾರ್ಮುಲಾ, ಕಾಸ್ ಎ ಇಂಟು ಕಾಸ್ ಬಿ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕಾಸ್ ಎ ಇಂಟು ಕಾಸ್ ಬಿ, ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ ಹೇಳಿ, ಸೊ ಹಾಫ್ ಇಂಟು cos of a plus b plus cos of a minus b, ಇಷ್ಟು ಬರುತ್ತೆ ಅಲ್ವಾ. ಸೊ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ವಾಟ್, ಕಾಸ್ ಎ ಇಂಟು ಕಾಸ್ ಬಿ. ಸೊ ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ, 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಬರುತ್ತೆ. 1/2 ಇತ್ತಲ್ಲ, ಅದು ಹೊರಗಡೆ ತೊಗೊಂಡಿದ್ದೀನಿ, ಹಾಗಾಗಿ ಇದೇನಾಗುತ್ತೆ, a²/2 ಆಗುತ್ತೆ. ಆಯಿತಾ. ಸೊ ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿದಿದೆ, ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 2 ಒಮೆಗಾ ಸಿ ಟಿ ಪ್ಲಸ್ ಒಮೆಗಾ ಸಿ ಟೌ ಪ್ಲಸ್ 2 ಥೀಟಾ ಬರುತ್ತೆ. ನೆಕ್ಸ್ಟ್ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಕಾಸ್ ಒಮೆಗಾ ಸಿ ಇಂಟು ಟೌ ಅಂತ ಬರುತ್ತೆ. ಇಷ್ಟ ಆಯ್ತಾ? ಸಾರಿ, ಕ್ಲಿಯರ್ ಟಿಲ್ ಹಿಯರ್? Yes, sir. ಓಕೆ, ನೆಕ್ಸ್ಟ್ ಇದನ್ನ ಏನು ಮಾಡಬೇಕು, ವಿ ಜಸ್ಟ್ ನೀಡ್ ಟು ಇಂಟಿಗ್ರೇಟ್ ದಿಸ್. ಓಕೆ, ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಾದ್ರೆ ಈ ಜಸ್ಟ್ ಅಬ್ಸರ್ವ್ ಹಿಯರ್, ಇಲ್ಲೇನಿದೆ, ವಿ ಆರ್ ಟ್ರೈಂಗ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಟಿ ಜೊತೆ ಇಂಟಿಗ್ರೇಟ್ ಮಾಡ್ತೀರಾ. ಇಲ್ಲೇನಿದೆ, ಕಾಸ್ ಒಮೆಗಾ ಸಿ ಟೌ ಅಂತ ಇದೆ ಅಲ್ವಾ, ಟೌ ಅಂತ ಇದೆ, ಇಲ್ಲಿ ಟಿ ಅಂತ ಇಲ್ಲ, ಹಂಗಾಗಿ ಇದೇನಾಗುತ್ತೆ, ಇಟ್ ಇಸ್ ಟ್ರೀಟೆಡ್ ಆಸ್ ವಾಟ್, ಕಾನ್ಸ್ಟೆಂಟ್. ಬಟ್ ಇದು ನೋಡಿ, ಇದರಲ್ಲಿ ಏನಿದೆ, ಇಲ್ಲೊಂದು ಟಿ ಅಂತ ವೇರಿಯಬಲ್ ಇದೆಯಾ, ಹಂಗಾಗಿ ಇದನ್ನ ಕಾಸ್ ಜೊತೆ ಇಂಟಿಗ್ರೇಟ್ ಮಾಡ್ಬೋದು. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಕಾಸ್, ಇಟ್ ಇಸ್ ನಥಿಂಗ್ ಬಟ್ ಸೈನ್ ಬರುತ್ತೆ ಅಲ್ವಾ, ಇಂಟಿಗ್ರೇಷನ್ ಆಫ್ ಕಾಸ್ ಸೈನ್ ಬರುತ್ತೆ ಅಲ್ವಾ. ಇಟ್ ಈಸ್ ಇವ್ಯಾಲ್ಯೂಟೆಡ್ ಫ್ರಮ್ ವೇ, ಇಲ್ಲಿ ನೋಡಿ ಪ್ಲಸ್ ಟಿ/2 ಇದೆ, ಇಲ್ಲೇನಿದೆ -t/2 ಇದೆ. ನಿನ್ನೆ ನೋಡಿದ್ವಲ್ಲ, ಇಲ್ಲಿ ಮೇಲ್ಗಡೆ ಏನಿತ್ತು ಅದೇ ಕೆಳಗಡೆನೂ ಬಂದರೆ ಓಕೆ ಏನಾಗುತ್ತೆ, ಸೈನ್ ವುಡ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಸೊ ಹಂಗಾಗಿ ಏನಾಗುತ್ತೆ, ಪ್ಲಸ್ ಟಿ/2 ಇಲ್ಲಿದೆ, -t/2 ಇಲ್ಲಿದೆ, ಹಂಗಾಗಿ ಇದೇನಾಗುತ್ತೆ, this function becomes what, 0.
ಸೊ ನಿಮಗೆ ಉಳಿದಿದ್ದೆಷ್ಟು ಎ ಸ್ಕ್ವೇರ್ ಡಿವೈಡ್ ಬೈ ಟು ಲಿಮಿಟ್ ಒನ್ ಡಿವೈಡ್ ಬೈ ಟಿ ಟೆನ್ಸ್ ಟು ಇನ್ಫಿನಿಟಿ ಮೈನಸ್ ಟಿ ಬೈ ಟು ಇಷ್ಟು ಮಾತ್ರ ಉಳ್ಕೊಳುತ್ತೆ ಕಾಸ್ ಒಮೆಗಾ ಸಿ ಟೌ ಇಂಟು ಡಿ ಟಿ ಓಕೆ ಅದರಲ್ಲೂ ಏನು ಕಾಸ್ ಒಮೆಗಾ ಸಿ ಟೌ ಇಸ್ ವಾಟ್ ಎ ಕಾನ್ಸ್ಟೆಂಟ್ ಓಕೆ ಸೊ ಇಫ್ ಯು ಲುಕ್ ಓವರ್ ಹಿಯರ್ ಇಲ್ಲಿ ನೋಡಿ ಇಲ್ಲಿ ಇದೇನಾಗಿದೆ ಝೀರೋ ಆಗಿದೆ ಉಳಿದಿದೆಷ್ಟು ಎ ಸ್ಕ್ವೇರ್ ಬೈ ಟು ಕಾಸ್ ಒಮೆಗಾ ಸಿ ಟೌ ಹೊರಡೆ ಬಂದಿದೆ ಬಿಕಾಸ್ ಇಟ್ಸ್ ಆಲ್ಸೋ ಕಾನ್ಸ್ಟೆಂಟ್ ಉಳಿದಿದೆಷ್ಟು ಲಿಮಿಟ್ ಒನ್ ಡಿವೈಡ್ ಬೈ t as t tends to integration from minus t by 2 to t by 2 ಇಲ್ಲಿ 1 ಆಯ್ತಾ 1 into dt ಉಳಿತು ಓಕೆ ಅದು ಕ್ಲಿಯರ್ ಟಿಲ್ ಹಿಯರ್ ಇಷ್ಟು ಅರ್ಥ ಆಯ್ತಾ hello Yes, sir. okay next what we need to do integrate this one integration of 1 into dt ಅಂತ ಏನು ಬರುತ್ತೆ t ಅಂತ ಬರುತ್ತಾ ಫ್ರಮ್ ವೇ ಪ್ಲಸ್ ಟಿ ಬೈ ಟು ಟು ಮೈನಸ್ ಟಿ ಬೈ ಟು ಬರುತ್ತೆ ಓಕೆ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಟಿ ಅಂತ ಬರುತ್ತೆ ಸೊ ಹಂಗಾಗಿ ಇದೇನಾಗುತ್ತೆ ಹೊರಗಡೆ ಟಿ ಬರುತ್ತೆ ಇದೆರಡು ಕ್ಯಾನ್ಸಲ್ ಆಗಿಬಿಟ್ಟು ಏನಾಗುತ್ತೆ ಲಿಮಿಟ್ ಟಿ ಟೆನ್ಸ್ ಟು ಇನ್ಫಿನಿಟಿ ಆಫ್ ಒನ್ ಇಲ್ಲಿ ಟಿ ಅನ್ನೋ ವೇರಿಯಬಲ್ ಇಲ್ಲ ಎಷ್ಟು ಉಳಿದಿದೆ ಒನ್ ಅಂತಿದೆ ಸೊ ಇದೇನಾಗುತ್ತೆ ಮಲ್ಟಿಪ್ಲೈಡ್ ಬೈ ಒನ್ ಸೊ ವಾಟ್ ಈಸ್ ದ ಆನ್ಸರ್ ವಿಚ್ ಯು ಆರ್ ಗೆಟಿಂಗ್ ರೈಟ್ ನೌ ಸೊ ದಿಸ್ ಇಸ್ ಎ ಸ್ಕ್ವೇರ್ ಡಿವೈಡ್ ಬೈ ಟು ಇಂಟು ಕಾಸ್ ಒಮೆಗಾ ಸಿ ಇಂಟು ಟೌ ಓಕೆ ನೆನ್ನೆ ನೀವು ನೋಡಿದರೆ ಆರ್ ಎಕ್ಸ್ ಇದು ಆರ್ ವೈ ಅಲ್ವಾ ಆರ್ ವೈ ಆಫ್ ಟೌ ಇದನ್ನು ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಅಪ್ಲೈ ಮಾಡಿದಾಗಲೂ ಸಹ ನಿಮಗೆ ಇದೇ ಆನ್ಸರ್ ಬಂದಿತ್ತಲ್ವಾ ಸೊ ಯು ಗಾಟ್ ದಿಸ್ ಸೇಮ್ ಆನ್ಸರ್ ಇವಾಗೇನು ಇನ್ಸ್ಟೆಡ್ ಆಫ್ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ವಾಟ್ ಎರ್ಗೋಡಿಕ್ ರ್ಯಾಂಡಮ್ ಆಪ್ರೇಟರ್ ಅವಾಗಲೂ ಸಹ ಏನು ಬರ್ತದೆ ಸೇಮ್ ಆನ್ಸರ್ ಬರ್ತದೆ ಸೊ ಅದರ ಅರ್ಥ ಏನು ಎಕ್ಸ್ಪೆಕ್ಟೇಷನ್ ಯೂಸ್ ಮಾಡ್ದಲ್ಲೇ ಈ ಲಿಮಿಟಿಂಗ್ ಪ್ರೊಸೀಜರ್ ಯೂಸ್ ಮಾಡಿದ್ರು ಸಹ ನಿಮಗೆ ಸೇಮ್ ಆನ್ಸರ್ ಬರುತ್ತೆ ಅಂತ ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಅಪ್ಲೈ ಮಾಡೋಕ್ಕೆ ಒಂದೊಂದು ಸತಿ ಕಷ್ಟ ಆಗುತ್ತೆ ಪ್ರಾಕ್ಟಿಕಲ್ ಕನ್ಸಿಡರೇಷನಲ್ಲಿ ಬಟ್ ಇದು ಎರ್ಗೋಡಿಕ್ ರ್ಯಾಂಡಮ್ ಪ್ರೊಸೆಸಲ್ಲಿ ಏನು ಮಾಡ್ತೀರಾ ಯು ಆರ್ ಟೇಕಿಂಗ್ ದ ಆವ್ರೇಜಿಂಗ್ ಟೈಮ್ ಆವ್ರೇಜ್ ಟೈಮ್ ಅಂತ ಹೇಳಿದ್ರೆ ಏನೊಂದು ಅರ್ಥ ಅಂದರೆ ಇವಾಗ ಒಂದು ಸಿಗ್ನಲ್ ಇರುತ್ತೆ ಅಂದ್ಕೊಳ್ಳಿ ಇದು ಈ ಥರ ಸಿಗ್ನಲ್ ಇರುತ್ತೆ ಟಿ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿವರೆಗೂ ಹೋಗಿರುತ್ತೆ ಸಿಗ್ನಲ್ ಓಕೆ ಸೊ ಟಿ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇಷ್ಟು ನೀವು ಒಟ್ಟಿಗೆ ಸಾಲ್ವ್ ಮಾಡೋಕ್ಕಾಗಲ್ಲ ಅವಾಗ ಏನು ಮಾಡ್ತೀರಾ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ತೊಗೊಳ್ತೀರಾ ಆಯಿತಾ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡು ಅಷ್ಟು ಮಾತ್ರ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀರಾ ಆಯಿತಾ ಸೊ ದಟ್ ಈಸ್ ವಾಟ್ ಯುವರ್ ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ ಈಸ್ ಇಂಡಿಕೇಟಿಂಗ್ ಇಲ್ಲಿ ನೋಡಿ ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ತೊಗೊಂಡಿರಾ ಟಿ ಇದೆರಡು ಆ್ಯಡ್ ಮಾಡಿದ್ರೆ ಟಿ ಆಗುತ್ತೆ ಅಲ್ವಾ ಸೊ ಒನ್ ಡಿವೈಡ್ ಬೈ ಟಿ ಯು ಆರ್ ಆವ್ರೇಜಿಂಗ್ ದಿಸ್ ಸಿಗ್ನಲ್ ಒನ್ ಡಿವೈಡ್ ಬೈ ಟಿ ಫ್ರಮ್ ವೇ ಮೈನಸ್ ಟಿ ಬೈ ಟು ಟು ಪ್ಲಸ್ ಟಿ ಬೈ ಟು ಅಂತ ಓಕೆ ಸೊ ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ ಇನ್ ಕೇಸ್ ಆಫ್ ವಾಟ್ ಪ್ರಾಕ್ಟಿಕಲ್ ಸಿಚುಯೇಷನ್ಸ್ ಓಕೆ ನೆಕ್ಸ್ಟ್ ಅದನ್ನೇ ಪ್ರೂವ್ ಮಾಡಿದ್ದಾರೆ ನೋಡಿ ನೆನ್ನೆ ಬಂದಿತ್ತಲ್ಲ ಆನ್ಸರು ಅದು ಇದು ಎರಡು ಸೇಮ್ ಇದೆ ಇಲ್ಲಿ ಎಕ್ಸ್ ಆಫ್ ಟೌ ಅಂತ ಬರ್ತೀನಿ ಯು ಮೇಕ್ ಇಟ್ ಎಸ್ ಆರ್ ವೈ ಆಫ್ ಟೌ ಓಕೆ ಹಂಗಾಗಿ ಸೊ ಬೋತ್ ಆಫ್ ದೆಮ್ ಆರ್ ಈಕ್ವಲ್ ಅಂತ ಓಕೆ ನೆಕ್ಸ್ಟ್ ದೇ ಆರ್ ಗಿವನ್ ಎ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಸೊ ಇವಾಗ ನಿಮಗೆ ರೆಸಿಸ್ಟರ್ ಅಂತ ಹೇಳಿದ್ರೆ ರೆಸಿಸ್ಟರ್ ಒಳಗೆ ಕರೆಂಟ್ ಹೋಗುತ್ತೆ ಅಲ್ವಾ ಕರೆಂಟ್ ಹೋದಾಗ ಏನಾಗುತ್ತೆ ಹೀಟ್ ಅಪ್ ಆಗುತ್ತೆ ನಿಮ್ಮದು ರೆಸಿಸ್ಟೆನ್ಸ್ ಓಕೆ ಸೊ ದಟ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್ ಥರ್ಮಲ್ ನಾಯ್ಸ್ according to the formula that noise will be given by this formula ಯಾವುದು v square of t okay where v of t is the unloaded voltage in volts okay so measured across the resistance r in ohm so the voltage develop ಆಗುತ್ತಲ್ಲ ಕರೆಂಟ್ ಹೋಗಿದ ತಕ್ಷಣ ಒಂದು ರೆಸಿಸ್ಟರ್ ಇದ್ದರೆ ಇದರ ಕರೆಂಟ್ ಪಾಸ್ ಆಗಿದ ತಕ್ಷಣ ಇಲ್ಲೊಂದು ವೋಲ್ಟೇಜ್ ಡೆವಲಪ್ ಆಗುತ್ತೆ ಅಲ್ವಾ ಸೊ ಈ ವೋಲ್ಟೇಜ್ ಇದೆಯಲ್ಲ ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಅನ್ಲೋಡೆಡ್ ವೋಲ್ಟೇಜ್ ವಿ ಟಿ ಓಕೆ ಸೊ ಇದು ಥರ್ಮಲ್ ನಾಯ್ಸ್ ಏನಂತ ಕರಿತೀರಾ ವಿ ಸ್ಕ್ವೇರ್ ಆಫ್ ಟಿ ಅಂತ ಕರಿತಾರೆ ಸೊ ದ ಈಕ್ವೇಶನ್ ಇಸ್ ಗಿವನ್ ಬೈ 4 k t b ಇಂಟು ಆರ್ ಅಂತ ವೇರ್ ವಿ ಇಸ್ ದ ಬ್ಯಾಂಡ್ ವಿಡ್ತ್ ಇದೇನಿದೆ ಬ್ಯಾಂಡ್ ವಿಡ್ತ್ ಟಿ ಅಂದ್ರೆ ಏನೋ ಅಬ್ಸಲ್ಯೂಟ್ ಟೆಂಪರೇಚರ್ ಕೆ ಅಂದ್ರೆ ಏನೋ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಆರ್ ಇಸ್ ದ ರೆಸಿಸ್ಟೆನ್ಸ್ ಓಕೆ ಸೊ ದಿಸ್ ಇಸ್ ದ ಫಾರ್ಮುಲಾ ಯು ಜಸ್ಟ್ ಲುಕ್ ಓವರ್ ಹಿಯರ್ ಇಲ್ಲಿ ವಿ ಸ್ಕ್ವೇರ್ ಆಫ್ ಟಿ ಅಂತ ಹೇಳಿದ್ರೆ ಅರ್ಥ ಏನು ಎಕ್ಸ್ಪೆಕ್ಟೇಷನ್ ಆಫ್ ವಿ ಸ್ಕ್ವೇರ್ ಆಫ್ ಟಿ ಅಂತಲ್ವಾ ಸೊ ನಿಮಗೆ ಮೀನ್ ಇನ್ ಫಾರ್ಮುಲಾ ಗೊತ್ತು ಸಿಗ್ಮಾ ವಿ ಸ್ಕ್ವೇರ್ ಇಸ್ ಇಕ್ವಲ್ ಟು ವಾಟ್ ಎಕ್ಸ್ಪೆಕ್ಟೇಷನ್ ಆಫ್ ವಿ ಸ್ಕ್ವೇರ್ ಆಫ್ ಟಿ ಮೈನಸ್ ನ್ಯೂ ವಿ ಸ್ಕ್ವೇರ್ ಅಂತ ಈ ಫಾರ್ಮುಲಾ ಗೊತ್ತು ಇದೇನು ದಿಸ್ ಈಸ್ ಯುವರ್ mean okay so this is what variance and this is what expectation of v square of t ಸೊ ಇಲ್ಲೇನು ಮಾಡಿದ್ದಾರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಏನು ಯೂಸ್ ಮಾಡಿದ್ದಾರೆ ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್ ಯೂಸ್ ಮಾಡಿದ್ದಾರೆ ಓಕೆ ಬಟ್ ಎರಡಕ್ಕೂ ರಿಸಲ್ಟ್ ಸೇಮ್ ಬರ್ತಿದೆಯಾ ಹಂಗಾಗಿ ನೀವು ಎಕ್ಸ್ಪೆಕ್ಟೇಷನ್ ಆಫ್ ವಿ ಸ್ಕ್ವೇರ್ ಬದಲು ಏನು ಬರೀಬೋದು ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್ ವಿ ಸ್ಕ್ವೇರ್ ಆಫ್ ಟಿ ಅಂತ ಹಿಂಗೂ ಬರ್ಕೊಳ್ಬೋದು ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ವಿ ಸ್ಕ್ವೇರ್ ಆಫ್ ಟಿ ಇವಾಗ ಏನಾಗುತ್ತೆ ಇಟ್ ವಿಲ್ ಬಿ ಈಕ್ವಲ್ ಟು ವಾಟ್ ಸಿಗ್ಮಾ ವಿ ಸ್ಕ್ವೇರ್
ಪ್ಲಸ್ ನ್ಯೂ ವಿ ಸ್ಕ್ವೇರ್ ಈ ಥರ ಫಾರ್ಮುಲಾ ಬರ್ಕೊಳ್ಬೋದು ಅಲ್ವಾ. ಸೊ ವಿ ಸ್ಕ್ವೇರ್ ಆಫ್ ಟಿ ಈಸ್ ಈಕ್ವಲ್ ಟು ವಾಟ್ ಸಿಗ್ಮಾ ವಿ ಸ್ಕ್ವೇರ್ ಪ್ಲಸ್ ನ್ಯೂ ವಿ ಸ್ಕ್ವೇರ್. ಬಟ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್ ದೇ ಆಲ್ರೆಡಿ ಗಿವನ್. ಎಷ್ಟಿದೆ ಅದು 4 k T B × R ಅಂತ ಕೊಟ್ಟಿದ್ದಾರೆ ಆಯಿತಾ. ಅದು ಕ್ಲಿಯರ್ ಟಿಲ್ ಹಿಯರ್? ಇಷ್ಟು ಅರ್ಥ ಆಗಿದೆಯಾ? ಹಲೋ. Yes, sir. ಓಕೆ, ನೆಕ್ಸ್ಟಿಗೆ ಏನಂತ ಹೇಳಿದ್ರೆ ನಿಮಗೆ ವೈಟ್ ಸೆನ್ಸ್ ಸ್ಟೇಷನರಿ ಇದ್ರೆ ಯೂಶಲಿ ಇದೊಂದು ಯಾವಾಗಲೂ ಮ್ಯಾಪ್ ಮಾಡ್ಕೊಂಡಿರಿ. ಸೊ ನೆನ್ನೆ ತಾನೇ ನೋಡಿದರೆ ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಅಂದರೆ ಏನಂತ ಇರಬೇಕು ನಿಮಗೆ, ಮೀನ್ ಯಾವಾಗಲೂ ಏನಿರಬೇಕು 0 ಇರಬೇಕು ಅಥವಾ ಕಾನ್ಸ್ಟೆಂಟ್ ಇರಬೇಕು. ವೇರಿಯನ್ಸ್ ಇದೆಯಲ್ಲ, ಸೊ come across variance, it is also 0 or some constant value. Okay, 0 or some constant value. Next, your rx of tau should depend upon tau. ಇದು ಇಷ್ಟಿದ್ರೆ ಏನಂತ ಅರ್ಥ, ವೈಟ್ ಸೆನ್ಸ್ ಸ್ಟೇಷನರಿ ಅಂತ ಅರ್ಥ. ಓಕೆ, ಸೊ ಯೂಶಲಿ ಥರ್ಮಲ್ ನಾಯ್ಸ್ ಇದೆಯಲ್ಲ, ಇಟ್ ಈಸ್ ಆಲ್ವೇಸ್ ಎ ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್, ಥರ್ಮಲ್ ನಾಯ್ಸ್. ಹಂಗಾಗಿ ಏನಾಗುತ್ತೆ, ಮೀನ್ ವಿಲ್ ಬಿ ಈಕ್ವಲ್ ಟು 0. ಓಕೆ, ಸೊ ನೋಡಿ ಇಲ್ಲಿ ಮೀನ್ ಆಫ್ ಥರ್ಮಲ್ ನಾಯ್ಸ್ ಇಸ್ 0. ಏನಕ್ಕೆ ನಾಯ್ಸ್ 0 ಬಂದಿದೆ? ಸಿನ್ಸ್ ಇಟ್ಸ್ ಎ ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್, ಸೊ ಮೀನ್ ಏನಾಗುತ್ತೆ 0. ಮೀನ್ 0 ಆಯಿತು ಅಂದರೆ ಇದು 0 ಆಯಿತಾ, ಇದು 0 ಆಯಿತು. ಹಂಗಾಗಿ ಉಳಿದಿದ್ದೇನೋ ಈ ಈಕ್ವೇಷನ್ ಯಾವುದಕ್ಕೆ ಈಕ್ವೇಟ್ ಆಗುತ್ತೆ, ವೇರಿಯನ್ಸಿಗೆ ಈಕ್ವೇಟ್ ಆಗುತ್ತೆ. ಓಕೆ, ದಿಸ್ ಈಕ್ವೇಷನ್ ಈಸ್ ನಥಿಂಗ್ ಬಟ್ ಯುವರ್ ವೇರಿಯನ್ಸ್ ಅಂತ ಅರ್ಥ. ಓಕೆ, ಸೊ ವಿ ಕ್ಯಾನ್ ಪ್ಲಾಟ್ ದಟ್. ಸೊ ಹಂಗಾಗಿ ಏನಂತ ಬರ್ದಿರೋ ಇಲ್ಲಿ, ಸೊ ವಿ ಸ್ಕ್ವೇರ್ ಆಫ್ ಟಿ ಈಸ್ ನಥಿಂಗ್ ಬಟ್ ವಾಟ್ ಯುವರ್ ವೇರಿಯನ್ಸ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ದಿಸ್ 4 k T B R ಅಂತ ಇಲ್ಲಿ ಬರ್ಕೊಂಡಿದ್ದೀರಾ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? ಹಲೋ. Yes, sir. Okay, so next we need to plot this one. ಇದು ಪ್ಲಾಟ್ ಮಾಡಿದ್ರೆ ಇದೇನಾಗುತ್ತೆ, ಸಿಗ್ಮಾ ವಿ ಸ್ಕ್ವೇರ್ ಇದೆಯಲ್ಲ ಅಟ್ ಮೀನ್ ಈಸ್ ಈಕ್ವಲ್ ಟು 0 ಇದೆಯಲ್ವಾ, ಈ ಜಾಗದಲ್ಲಿ ನಿಮಗೆ ಏನು ಬರುತ್ತೆ, ಸಿಗ್ಮಾ ವಿ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ವುಡ್ ಬಿ ವಾಟ್ ಯುವರ್ ಸಿಗ್ಮಾ ವಿ ಸ್ಕ್ವೇರ್. ಎಲ್ಲಿಂದ ಎಲ್ಲಿವರೆಗೂ -T/2 +T/2 ಅಂತ ತೊಗೊಂಡಿಲ್ಲ, ಅದ್ರ ಬದಲು ಇಲ್ಲಿ ತೊಗೊಂಡಿದ್ರೆ ಟೌ ಆಫ್ ಬಿ, this is what minus tau of b ಅಂತ ತಗೋತಾರೆ. ಓಕೆ, so this amplitude corresponds to this amplitude. Okay, you just need to write this in terms of diagram. Okay, so this is regarding the thermal noise. Okay, ಸೊ ಇದು ಸೇಮ್ ಪ್ರೊಸೀಜರ್. ಇದು ಪ್ರಾಕ್ಟಿಕಲ್ ಈಗ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಈ ಥರ ಬರುತ್ತೆ. ಲಿಮಿಟ್ ಟಿ ಟೆಂಡ್ಸ್ ಟು ಒಂದು ಇದೆ ಫಾರ್ಮುಲಾ ಅವಾಗ ಹೇಳಿದ್ನಲ್ಲ, ಅದೇ ಇದೇನೇ ಅಪ್ಲೈ ಮಾಡಿದ್ದಾರೆ, ಪ್ರಾಕ್ಟಿಕಲ್ ಇದಕ್ಕೆ ತೊಗೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟು ಇದನ್ನೇ ಇನ್ ಟರ್ಮ್ಸ್ ಆಫ್ ಡಿಸ್ಕ್ರೀಟ್ ತೊಗೊಳ್ಳೋಣ. ಓಕೆ, ಇಲ್ಲಿವರೆಗೂ ಏನಿತ್ತು, ಎವ್ರಿಥಿಂಗ್ ವಾಸ್ ಇನ್ ಟರ್ಮ್ಸ್ ಆಫ್ ವಾಟ್. ಸೊ ಇದನ್ನೇನು ಮಾಡಿದ್ದಾರೆ ಅಂದರೆ, ಸೊ ನೋಡಿ ಇಲ್ಲಿ ಇದು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಲಿಮಿಟ್ ಟಿ ಟೆಂಡ್ಸ್ ಟು ಇನ್ಫಿನಿಟಿ ಆಫ್ 1/t -T/2 ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಇಂಟು ಡಿ ಟಿ. ಈ ಫಾರ್ಮುಲಾ ಬರ್ದಿರಲ್ವಾ. ಸೊ ನಿಮ್ಗೆ ಆಗಲೇ ಹೇಳಿದೆ, ಸಿಗ್ನಲ್ ಎಲ್ಲಿಂದ ಇರುತ್ತೆ, -ಇನ್ಫಿನಿಟಿಯಿಂದ +ಇನ್ಫಿನಿಟಿವರೆಗೂ ಇರುತ್ತೆ. ಈ ಥರ ಸಿಗ್ನಲ್ ಬರುತ್ತೆ ಆಯಿತಾ. ಬಟ್ ನೀವು ಏನು ಮಾಡಬೇಕು, ಈ ಸಿಗ್ನಲ್ ಯೂಶಲಿ ಏನಿರುತ್ತೆ ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಇರುತ್ತೆ. ಹಂಗಾಗಿ ಏನು ಮಾಡಬೇಕು, ಇಷ್ಟು ಒಟ್ಟಿಗೆ ಫೈಂಡ್ ಔಟ್ ಮಾಡಲ್ಲ, ಒಂದು ಪರ್ಟಿಕ್ಯುಲರ್ ಟೈಮ್ ತೊಗೊಳ್ತೀರಾ. ಎಲ್ಲಿಂದ ಎಲ್ಲಿವರೆಗೂ -T/2 ಟು +T/2 ಇಷ್ಟು ಸಿಗ್ನಲ್ ಮಾತ್ರ ತೊಗೊಂಡು ಫಸ್ಟಿಗೆ ಸ್ಟಡಿ ಮಾಡ್ತೀರಾ ಅಲ್ವಾ. ಸೊ ಇದರ ಪೀರಿಯಡ್ ಎಷ್ಟಿರುತ್ತೆ, ಇಲ್ಲಿಂದ ಎಲ್ಲಿವರೆಗೂ ಲೆಂಗ್ತು ಟಿ ಅಂತ ಇರುತ್ತೆ ಆಯಿತಾ. ಸೊ ಈಗ ಸಿಗ್ನಲ್ಲು ಟೋಟಲಿ ಆ್ಯಕ್ಚುಲಿ ಎಕ್ಸ್ ಆಫ್ ಟಿ ಅಂತ ಹೇಳಿದ್ರೆ ಅರ್ಥ -ಇನ್ಫಿನಿಟಿಯಿಂದ ಇನ್ಫಿನಿಟಿವರೆಗೂ ಇತ್ತು. ಬಟ್ ನೀವು ತೊಗೊಂಡಿರೋದು ಎಷ್ಟು, -T/2 ಟು +T/2 ಆಫ್ ಲೆಂತ್ ವಾಟ್ ಟಿ. ಹಂಗಾಗಿ ಏನಂತ ಕರಿತೀರ ಅಂದರೆ, ಇಷ್ಟು ಪಾರ್ಟ್ ಇರುತ್ತಲ್ಲ, ಈ ಪಾರ್ಟ್ ಆಫ್ ಸಿಗ್ನಲ್ನಿಗೆ ನೀವು ಏನಂತ ಕರಿತೀರಾ, ಎಕ್ಸ್ ಟಿ ಆಫ್ ಟಿ ಅಂತ ಕರಿತೀರಾ. ಇಷ್ಟು ಸಿಗ್ನಲ್ ತೊಗೊಳ್ತಿಲ್ಲ, ಪಾರ್ಟ್ ಆಫ್ ದ ಸಿಗ್ನಲ್ ಇಸ್ ಬೀಯಿಂಗ್ ಟೇಕನ್, ಸೊ ಯು ಕ್ಯಾನ್ ಕಾಲ್ ದಟ್ ಆಸ್ ವಾಟ್ ಎಕ್ಸ್ ಟಿ ಆಫ್ ಟಿ. ಸೊ ಹಂಗಾಗಿ ಇಲ್ಲಿ ನೀವು ಬರಿಬೇಕಾದ್ರೆ ಇನ್ಸ್ಟೆಡ್ ಆಫ್ ರೈಟಿಂಗ್ ಎಕ್ಸ್ ಟಿ ಆಫ್ ಟಿ, ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್ ಎಕ್ಸ್ ಟಿ ಆಫ್ ಟಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಎಕ್ಸ್ ಟಿ ಆಫ್ ಟಿ ಪ್ಲಸ್ ಟೌ ಅಂತ ಬರಿಬೋದು. ಓಕೆ, ಇಲ್ಲೂ ಏನಾಗುತ್ತೆ ಎಕ್ಸ್ ಟಿ ಆಫ್ ಟಿ ಪ್ಲಸ್ ಟೌ ಅಂತ ಬರಿಬೋದು. ಸೊ ದಟ್ ಈಸ್ ವಾಟ್ is written over here. Okay, so ಇಲ್ಲಿ ನೋಡಿ, ಸೊ ಏನಂತ ಬರ್ದಿರಿ, ಇನ್ಸ್ಟೆಡ್ ಆಫ್ ರೈಟಿಂಗ್ ಇಟ್ ಆಸ್ ಎಕ್ಸ್ ಆಫ್ ಟಿ, ಯು ರಿಟರ್ನ್ ಇಟ್ ಆಸ್ ವಾಟ್ ಎಕ್ಸ್ ಟಿ ಆಫ್ ಟಿ ಅಂತ ಬರ್ದಿರ ಆಯಿತಾ. ಸೊ ಎಕ್ಸ್ ಆಫ್ ಟಿ ಎಲ್ಲಿವರೆಗೂ ಇರುತ್ತೆ, ಫ್ರಮ್ 0 ಟು ಟಿ. ಇಲ್ಲಿದೆಲ್ಲ -T/2 ಅಂತ ಇದೆಯಲ್ವಾ, -T/2 ಟು +T/2 ಇದೆಯಲ್ಲ, ಇದ್ರ ಬದಲು ನೀವು ಇನ್ನೊಂದು ವೇಲ್ ಬರಿಬೋದು. ಏನಂತ ಬರಿಬೋದು,
0 ಟು ಟಿ ಅಂತಲೂ ಬರಿಬೋದು. ಎರಡೂ ಲೆಂತ್ ನೋಡಿ ಕರೆಕ್ಟ್ ಅಷ್ಟೇ ಇದೆ ನೋಡಿ. 0 ಟು ಟಿ ಅಂದರೆ ಲೆಂತ್ ಎಷ್ಟು ಬರ್ತದೆ, ಟಿನೇ ಬರ್ತದೆ. -t/2 ಟು +t/2 ಅಂದ್ರೆ ಲೆಂತ್ ಎಷ್ಟು ಬರ್ತದೆ, ಟಿ ಅಂತಲೇ ಬರ್ತದೆ. ಸೊ ಹಂಗಾಗಿ ನೀವು ಎರಡು ಥರ ಬರಿಬೋದು. ಒಂದೇನೋ -t/2 ಟು +t/2 ಅಂತ ಬರಿಬೋದು. ಇನ್ನೊಂದೇನೋ ಯು ಕ್ಯಾನ್ ರೈಟ್ ಇಟ್ ಆಸ್ 0 ಟು ಟಿ ಅಂತನಾದರೂ ಬರಿಬೋದು. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಟೇಕಿಂಗ್ ದ ಟೈಮ್ ಆವ್ರೇಜ್. ಓಕೆ, ಸೊ ಅದನ್ನು ಇವಾಗ ಇಲ್ಲಿ ಡಯಾಗ್ರಾಮೆಟಿಕಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ವಾಟ್, ಐದರ್ -t/2 ಟು +t/2. ಅವಾಗೂ ಲೆಂತ್ ನಿಮಗೆ ಎಷ್ಟು ಬರುತ್ತೆ, ಟಿನೇ ಬರುತ್ತೆ. 0 ಟು ಟಿ ತಗೊಂಡ್ರು ಸಹ ನಿಮಗೆ ಲೆಂತ್ ಟಿನೇ ಬರುತ್ತೆ. ಸೊ ಬಟ್ ಬರಿಬೇಕಾದ್ರೆ ಅಂತ ಬರೀತೀರಾ ಇಲ್ಲಿ xt(t) ಅಂತ ಬರಿತೀರಾ. ಇದನ್ನೇ ಅಂತ xt(t + τ) ಅಂತ ಬರಿತೀರಾ. ಸೊ ಇಲ್ಲಿ ಈ ಥರ ಇದ್ದಿದ್ದು ಈ ಥರ ಯಾಕೆ ಬರಿತೀವಿ ಅಂತ ಹೇಳಿದ್ರೆ, ಸೊ ದೇ ಆರ್ ಶೋನ್ ಯು ಗ್ರಾಫಿಕಲಿ. ಇಲ್ಲಿ ನೋಡಿ, ಇಲ್ಲಿ ಸಿಗ್ನಲ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 0 ಇಂದ ಸ್ಟಾರ್ಟ್ ಆಗಿದೆಯಾ. ಸೊ 0 ಇಂದ ಸಿಗ್ನಲ್ ಸ್ಟಾರ್ಟ್ ಆಗಿ ನಿಮ್ಗೆ ಎಲ್ಲಿವರೆಗೂ ಬಂದಿದೆ, ಟಿವರೆಗೂ ಬಂದಿದೆ. ಸೊ ಇದು ಇಂಟರ್ವಲ್ ಎಷ್ಟಾಯ್ತು ನಿಮಗೆ, ಟೈಮ್ ಪೀರಿಯಡು ಟಿ ಆಯಿತಾ. ಇವಾಗ ಇದೇ ಸಿಗ್ನಲ್ನ ನಾನು ಒಂದು ಸ್ವಲ್ಪ ಹಿಂದಕ್ಕೆ ಕೇಳ್ಕೊಳ್ತೀನಿ. ಓಕೆ, ಹಿಂದಕ್ಕೆ ಕೇಳ್ಕೊಂಡಿದ್ರೆ ಎಲ್ಲಿವರೆಗೂ ತೊಗೊಂಡಿದ್ದೀನಿ, ಈ -τ ತೊಗೊಂಡಿದ್ದೀನಿ. ಓಕೆ, ಈ ಸಿಗ್ನಲ್ ಹಿಂದಕ್ಕೆ ಬಂತಲ್ಲ, ಇಲ್ಲಿ -τ ಹೋಯ್ತು ಅಂದರೆ ಇಲ್ಲಿ ಟಿಗೆ ನೀವು ಎಷ್ಟು ಹೋಯ್ತು ಅಂತ ಅರ್ಥ. ಇಲ್ಲಿಗೆ t-τ ಆ್ಯಡ್ ಮಾಡಬೇಕಾ, ಬಿಕಾಸ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಬೈ ಹೌ ಮಚ್, -τ. ಹಂಗಾಗಿ ಇಲ್ಲೂ ನಾವು ಅಷ್ಟೇ ಸಪ್ರೇಟ್ ಮಾಡಬೇಕು, t-τ ಅಂತ. ಇವಾಗ ನೋಡಿ ನಿಮಗೆ ಎಷ್ಟಾಯಿತು ಇಂಟರ್ವಲ್ಲು, ಇಲ್ಲಿಂದ ತೊಗೊಂಡ್ರೆ 0 ಟು t-τ ಆಯಿತು. ಸೊ ಇಲ್ಲಿ ಇಂಟರ್ವಲ್ ಏನಿತ್ತು, 0 ಟು ಟಿ ಇತ್ತು. ಇವಾಗ ಇಲ್ಲೇನಾಯಿತು, 0 ಟು t-τ ಅಂತ ಆಯಿತು ಅಂತ. ಸೊ ಓಕೆ, ಸೊ ವಿಲ್ ಬಿ ಚೇಂಜಿಂಗ್ ದ ಇಂಟರ್ವಲ್ ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ನೀವು 0 ಟು ಟಿ ಅಂತನಾದರೂ ಬರೀರಿ, ಇಲ್ಲ 0 ಟು t-τ ಅಂತನಾದರೂ ಬರೀರಿ, ಎರಡು ಸೇಮ್. ನೋಡಿ ಈ ಸಿಗ್ನಲ್ಲು ಒಂದೇ, ಈ ಸಿಗ್ನಲ್ನು ಒಂದೇ, ಬಟ್ ರೆಪ್ರೆಸೆಂಟ್ ಮಾಡ್ತಿರೋ ರೀತಿ ಮಾತ್ರ ಬೇರೆ. ಇದು 0 ಟು ಟಿ ಅಂತ ಬರ್ತಿದ್ದೀರಾ, ಇದೇನಂತ ಬರ್ತಿದ್ದೀರಾ, 0 ಟು t-τ ಅಂತ ಬರ್ತಿದ್ದೀರಾ. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ನೆಕ್ಸ್ಟ್, ಸೊ ಅದನ್ನೇ ಇವಾಗ ನೋಡಿ ಈ ಥರ ಬರ್ತೀನಿ. ಸೊ ಇಲ್ಲಿವರೆಗೂ ಏನು ಮಾಡ್ತೀವಿ, 1/t ಇಂಟು -t/2 ಟು +t/2 ಅಂತ ಬರ್ತಿದ್ರಲ್ಲ, ಅದ್ರ ಬದಲು ಏನು ಬರ್ತೀನಿ ಇಲ್ಲಿ, 0 ಟು t-τ ಅಂತ ಬರ್ತೀನಿ. ಎರಡನ್ನೂ ಒಂದೇ. ಓಕೆ, ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ರ್ಯಾಂಡಮ್ ಪ್ರೋಸೆಸ್. ಓಕೆ, ಎರ್ಗೋಡಿಕ್ ರ್ಯಾಂಡಮ್ ಪ್ರೋಸೆಸ್. ಸೊ ಇದನ್ನೇ ಇವಾಗ ಡಿಸ್ಕ್ರೀಟಿಗೆ ಮಾಡೋಣ. ಓಕೆ, ಇವಾಗ ಯೂಶಲಿ ಏನಿತ್ತು, ಸಿಗ್ನಲ್ ವಾಸ್ ಆಲ್ವೇಸ್ ಕಂಟಿನ್ಯೂಸ್ ಇನ್ ನೇಚರ್. ನಾವು ಲೆಟ್ ಅಸ್ ಕನ್ಸಿಡರ್ ಡಿಸ್ಕ್ರೀಟ್ ಫಾರ್ಮುಲಾ. ಓಕೆ, ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇದೊಂದು ಸಿಗ್ನಲ್ ಇದೆ ಅಂದ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಸಿಗ್ನಲ್. ಇಲ್ಲಿಗೆ ನಿಮಗೆ 1 ಸೆಕೆಂಡ್ ಆಯಿತು ಅಂದ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ 1 ಸೆಕೆಂಡ್. ಇಫ್ ಯು ನೀಡ್ ಟು ರೆಪ್ರೆಸೆಂಟ್ ದಿಸ್ ಸಿಗ್ನಲ್ ಯೂಸಿಂಗ್ ಡಿಸ್ಕ್ರೀಟ್, ಏನಂತ ಬರೀತೀರಾ, ಸೊ ಇಲ್ಲೊಂದು ಲೈನ್ ಬರೀತೀರಾ, ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಈ ಥರ ಬರೀತೀರಾ. ಆಯಿತಾ, ಸೊ ನೋಡಿ ಇದು. ಸೊ ದಿಸ್ ಇಸ್ ವಾಟ್ ಕಂಟಿನ್ಯೂಸ್ ಇನ್ ನೇಚರ್. ಓಕೆ, this is continuous in nature. This is what discrete in nature. You have taken discrete data at some particular interval of time. Okay, so ಇದು ಫಸ್ಟ್ನೇ ಡೇಟಾ ತಗೊಂಡಿರಲ್ಲ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರುತ್ತಲ್ಲ, ಅದನ್ನ ಏನಂತ ಕರಿತೀರಾ, ಡೆಲ್ಟಾ ಟಿ ಅಂತ ಕರಿತೀರಾ. ಓಕೆ, ದಟ್ ಇಸ್ ವಾಟ್ your sample space time is all about. Okay, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಸ್ಟಾರ್ಟಿಂಗ್ ಪೊಸಿಷನ್ ಇದೆಯಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನಿಂದ ಇಲ್ಲಿವರೆಗೂ ಲೆಂತ್ ಬರುತ್ತಲ್ಲ, ಅದು ಏನಂತ ಕರೀತಾರೆ, ಸ್ಯಾಂಪ್ಲಿಂಗ್ ಇಂಟರ್ವಲ್ ಡೆಲ್ಟಾ ಟಿ. ಮತ್ತು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರುತ್ತಲ್ಲ, ಒಂದು ಡಿಜಿಟಲ್ ಇದೆಯಲ್ಲ ಸ್ಯಾಂಪಲಿಂದ ಇನ್ನೊಂದು ಡಿಜಿಟಲ್ ಸ್ಯಾಂಪಲ್ಗೆ ಡಿಸ್ಟೆನ್ಸ್ ಇರುತ್ತಲ್ಲ, ಅದನ್ನು ಏನಂತ ಕರೀತಾರೆ, ಡೆಲ್ಟಾ ಟಿ. ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, ಇಟ್ ಈಸ್ ಡೆಲ್ಟಾ ಟಿ. ಓಕೆ, ಸೊ ಇದು ಟೈಮ್ ಏನಂತ ತೊಗೊಂಡಿದೆ, ನಮಗೆ 1 ಸೆಕೆಂಡ್ ಅಂತ ತೊಗೊಂಡಿದೆ ಇಲ್ಲಿ ಅಲ್ವಾ. ಸೊ ಇಲ್ಲಿಂದ 0 ಇಂದ 1 ಸೆಕೆಂಡ್ ಆಗೋಕ್ಕೆ ನಿಮಗೆ ಈ ಥರ ಎಷ್ಟು ಸ್ಯಾಂಪಲ್ಸ್ ಬೇಕು ಅಂದರೆ n ನಂಬರ್ ಆಫ್ ಸ್ಯಾಂಪಲ್ಸ್ ಬೇಕು. ಓಕೆ, ಇಲ್ಲಿಂದ 0 ಇಂದ ಇಲ್ಲಿ 1 ಸೆಕೆಂಡ್ ಮಾಡಬೇಕು ಅಂದರೆ ಇದು n ನಂಬರ್ ಆಫ್ ಸ್ಯಾಂಪಲ್ಸ್ ಬೇಕು. ಆ n ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ಓಕೆ, ಎಷ್ಟಿರುತ್ತೆ, ಯೂಶಲಿ ಎಷ್ಟಿರುತ್ತೆ, ಒಂದಕ್ಕೆ ಎಷ್ಟಿದೆ, ಡೆಲ್ಟಾ ಟಿ ಇದೆಯಾ, 1 ಡೆಲ್ಟಾ ಟಿ, 2 ಡೆಲ್ಟಾ ಟಿ, 3 4 5 6 7 8 ಈ ಥರ ಬರ್ತಲ್ಲ.
ಸೊ ಹಂಗಾಗಿ ಎಷ್ಟಾಗುತ್ತೆ ಎನ್ ಇಂಟು ಡೆಲ್ಟಾ ಟಿ. ಓಕೆ, ಸೊ ಎನ್ ನಂಬರ್ ಇಂಟು ಡೆಲ್ಟಾ ಟಿ, ಸೊ ದಟ್ ಗಿವ್ಸ್ ಯು ವಾಟ್ 1 ಸೆಕೆಂಡ್ ಅಂತ. ಓಕೆ, so n into, so n is what number of samples. What is the distance from one sample to other sample? That is delta t. ಅದು ಅಷ್ಟನ್ನು ಸೇರಿಸಿದ್ರೆ ನಿಮಗೆ ಎಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ, ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಟೈಮ್ ಎಷ್ಟು ಇರುತ್ತೆ? ಅದು 1 ಸೆಕೆಂಡ್ ಅಂತ ಇರುತ್ತೆ. ಓಕೆ, ಸೊ ಇದಿಷ್ಟು ಟೈಮ್ ಇಂಟರ್ವಲ್ ಆಯಿತಾ? ಇದು ಯಾವುದು ಇನ್ ಟರ್ಮ್ಸ್ ಆಫ್ ಡಿಸ್ಕ್ರೀಟ್ ಇಂಟರ್ವಲ್ಗೆ. ಇದು 1 ಸೆಕೆಂಡಿಗಾದ್ರೆ ಇಷ್ಟ ಆಯಿತು, 2 ಸೆಕೆಂಡಿಗೂ ಅಷ್ಟೇ ಎನ್ ಇಂಟು ಡೆಲ್ಟಾ ಟಿ ವಿಲ್ ಬಿ ಈಕ್ವಲ್ ಟು 2 ಸೆಕೆಂಡ್ಸ್. ಅದೇ ಥರ ಬರ್ತಾ ಹೋಗುತ್ತೆ. ಓಕೆ, ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಸೊ ಇಲ್ಲೇನೋ ಟಿ ಬದಲು ಏನಂತ ಬರ್ದಿದ್ದೀರಾ, ಎನ್ ಇಂಟು ಡೆಲ್ಟಾ ಟಿ ಅಂತ ಬರ್ದಿದ್ದೀರಾ ಅಷ್ಟೇ. ಈ ಟೈಮ್ ಇದೆಯಲ್ಲ, ಇದೇನು ಆಗ್ತಿತ್ತು, ಟಿ ಅಂತ ಆಗ್ತಿತ್ತು. ಬಟ್ ಇಲ್ಲೇನಿದೆ, ಸ್ಯಾಂಪಲ್ಸ್ ಇದೆಯಾ, ಒಂದು ಸ್ಯಾಂಪಲಿಂದ ಇನ್ನೊಂದು ಸ್ಯಾಂಪಲ್ಗೆ ಡಿಸ್ಟೆನ್ಸ್ ಎಷ್ಟಿದೆ, ಡೆಲ್ಟಾ ಟಿ. ಎಷ್ಟು ಸ್ಯಾಂಪಲ್ಸ್ ಇದೆ, ಎನ್ ಸ್ಯಾಂಪಲ್ಸ್ ಇದೆ. ಎನ್ ಇಂಟು ಡೆಲ್ಟಾ ಟಿ ದಟ್ ವಿಲ್ ಬಿ ಈಕ್ವಲ್ ಟು ಯುವರ್ ಟಿ. ಓಕೆ, ಟಿ 1 ಸೆಕೆಂಡ್ ಇದೆ, ದಿಸ್ ಟಿ ಇಸ್ ವಾಟ್ 1 ಸೆಕೆಂಡ್. ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್ ಟಿ ಅಂತ ಬರಿಬೋದು. ಓಕೆ, clear with this? So t is replaced by what? N into delta t. ಇಷ್ಟ ಅರ್ಥ ಆಯ್ತಾ? Yes, sir. Yes, sir. ಓಕೆ, ನೆಕ್ಸ್ಟಿಗೆ ಏನೇನು ಮಾಡಬೇಕು, ಈ ಸಿಗ್ನಲ್ಲು, ಈ ಸಿಗ್ನಲ್ ಅಲ್ವಾ, ಇಲ್ಲೇನಿತ್ತು ಎಕ್ಸ್ ಟಿ ಆಫ್ ಟಿ, ಎಕ್ಸ್ ಟಿ ಆಫ್ ಟಿ ಮೈನಸ್ ಟೌ ಅಂತ ಇದೆ ಅಲ್ವಾ. ಸೊ ಇದನ್ನೇನು ಮಾಡಿದ್ದೀರಾ, ಈ ಥರ ಡಿಸ್ಕ್ರೀಟಾಗಿ ಕನ್ವರ್ಟ್ ಮಾಡಿದ್ದೀರಾ ಅಲ್ವಾ. ಸೊ ಫಸ್ಟ್ನೇ ಸ್ಯಾಂಪಲ್ ಏನಂತ, ಇದು ಫಸ್ಟ್ನೇ ಸ್ಯಾಂಪಲ್ ಇದು, ಇದು ಸೆಕೆಂಡ್ನೇ ಸ್ಯಾಂಪಲ್. ಸೊ ಹಂಗಾಗಿ ಎಷ್ಟು, ಕೆ ಈಸ್ ಈಕ್ವಲ್ ಟು 0 ಅಂದರೆ ಈ ಸ್ಯಾಂಪಲ್ ಬರುತ್ತಾ, ಕೆ ಈಸ್ ಈಕ್ವಲ್ 0 ಸ್ಯಾಂಪಲ್, 1 ಸ್ಯಾಂಪಲ್, 2, 3, 4, 5, 6 ಅಪ್ ಟು ಎಲ್ಲಿ ಹೋಗುತ್ತೆ, ಎನ್ ನಂಬರ್ ಆಫ್ ಸ್ಯಾಂಪಲ್ಸ್ವರೆಗೂ ಹೋಗುತ್ತೆ. ಓಕೆ, ಸಿನ್ಸ್ ಯು ಟೇಕನ್ ಇಟ್ ಆಸ್ 0, ಕೆ ಈಸ್ ಈಕ್ವಲ್ ಟು 0 ಇಂದ ಕನ್ಸಿಡರ್ ಮಾಡೋದ್ರಿಂದ ನೀವೇನು ತೊಗೊಳ್ಬೇಕು, ಎನ್ ಮೈನಸ್ 1 ಅಂತ ತಗೊಳ್ಬೇಕು. ಓಕೆ, ಕ್ಲಿಯರ್ ವಿತ್ ದಟ್? ಕೆ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಕೆ ಈಸ್ ಈಕ್ವಲ್ ಟು 1 ಎನ್ ಮೈನಸ್ ಟೌ ಅಂತ ತಗೊಳ್ತಿದ್ರಿ ಆಯಿತಾ. ಬಟ್ ಇಲ್ಲಿ ಕೆ ಈಸ್ ಈಕ್ವಲ್ ಟು 0 ಇಂದ ತೊಗೊಂಡ್ರಿಂದ ಎನ್ ಮೈನಸ್ 1 ಮೈನಸ್ ಟೌ ಅಂತ ಬರೀತೀರಾ. ಇಲ್ಲಿ ಟಿ ಬದಲು ಏನು ಬರ್ತೀರಾ, ಎನ್ ಮೈನಸ್ 1 ಅಂತ ತಗೊಳ್ತೀರಾ. ಏನಕ್ಕೆ, ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ. ಓಕೆ, ಕ್ಲಿಯರ್ ವಿತ್ ದಿಸ್ ಅಪ್ಪರ್ ಸಮೇಷನ್ ಇಂಟರ್ವಲ್? ಇದು ಗೊತ್ತಾಯ್ತಾ? Yes, sir. Okay, next what you are doing, you are replacing this t by what, k into delta t. K ಅಂದರೆ is nothing but n ಅಂತಾನೆ. ಓಕೆ, ಏನು 0 1 2 3 ಆ ಥರ ಆಗುತ್ತೆ. ಇದೇನಾಗುತ್ತೆ, ಇಲ್ಲಿ 0 ಸ್ಯಾಂಪಲ್ ಇದ್ದರೆ ಇಲ್ಲೇನಿರುತ್ತಿಲ್ಲ 0 ಪ್ಲಸ್ ಟೌ ಆಗಿದೆಯಾ, ಹಂಗಾದ್ರೆ ಇಲ್ಲಿ 1 ಸ್ಯಾಂಪಲ್ ಇರುತ್ತೆ. ಇದು 1 ಬಂದರೆ ಇದೆಷ್ಟು ಬರುತ್ತೆ, 2 ಬರುತ್ತೆ. ಇದು 2 ಇದ್ರೆ ಏನಾಗುತ್ತೆ, ಇದು 3 ಬರುತ್ತೆ. ಓಕೆ, ಸೊ ಜನರಲಿ ಯು ಕ್ಯಾನ್ ರೆಪ್ರೆಸೆಂಟ್ ದಟ್ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆ, ಸೊ ಏನು ಬರ್ತೀರಾ, ಇಟ್ ಈಸ್ ರಿಟನ್ ಆಸ್ ಎಕ್ಸ್ ಟಿ ಕೆ ಇನ್ ಡೆಲ್ಟಾ ಟಿ, ಎಕ್ಸ್ ಟಿ ಆಫ್ ಕೆ ಟಿ ಪ್ಲಸ್ ಟೌ ಅಂತ ಬರೀತಾರೆ. ಓಕೆ, ಸೊ ದಿಸ್ ಇಸ್ ದ equation for continuous and this is the equation for discrete. Okay, ಇದೊಂದು equation ನೀವು ಕಲ್ತಿರ್ಬೇಕಾಗುತ್ತೆ. Okay, so this is regarding the ergodic random process. Next ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ the noise is sampled at a rate of 1 kilohertz. ಈಗ ಫ್ರೀಕ್ವೆನ್ಸಿನ ನೀವು 1 kilohertz ಅಂತ ತೊಗೊಂಡ್ಬಿಟ್ಟು ಸ್ಯಾಂಪಲ್ ಮಾಡ್ತೀರಾ. ಸೊ ಯೂಶ್ವಲಿ ನಿಮಗೆ ಫ್ರೀಕ್ವೆನ್ಸಿ ಅಂದರೆ ಹೇಳಿ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ. ಈಗ 1 ಸೆಕೆಂಡ್ ಅಂದ್ಕೊಳ್ಳಿ, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1 ಹರ್ಟ್ಸ್ ಅಂದರೆ ಏನಂತ ಅರ್ಥ, 1 ಸೆಕೆಂಡಿಗೆ ನಿಮಗೆ 1 ಸೈಕಲ್ ಇದೆ ಅಂದರೆ 1 ಹರ್ಟ್ಸ್ ಅಂತ ಅಲ್ವಾ. 1 ಸೆಕೆಂಡಿಗೆ 1 ಸೈಕಲ್ ಬಂದರೆ 1 ಹರ್ಟ್ಸ್ ಅಂತ ಅಲ್ವಾ. ಈ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 2 ಹರ್ಟ್ಸ್ ಅಂದರೆ ಏನಂತ ಅರ್ಥ, ಸೊ ಒಂದೇ ಸೆಕೆಂಡಿಗೆ ನಿಮಗೆ 2 ಸಿಗ್ನಲ್ ಬಂದಿದೆ ಸೈನೋಸೈಡಲ್. ಓಕೆ, ಸೊ ದಟ್ ಈಸ್ ವಾಟ್ 2 ಹರ್ಟ್ಸ್ ಅಂತ ಅಲ್ವಾ. ಇವಾಗ ಏನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1 ಕಿಲೋ ಹರ್ಟ್ಸ್ ಅಂತ ಹೇಳಿದ್ರೆ ಒಂದೇ ಸೆಕೆಂಡಿಗೆ ನಿಮಗೆ ಎಷ್ಟು ಬಂದಿದೆ, 1000. ಓಕೆ, ಇಲ್ಲಿ 1000 ಸೈಕಲ್ಸ್ ಬಂದಿದೆ ಇಲ್ಲಿ ಆಯಿತಾ, 1000 ಸೈಕಲ್ಸ್ ಬಂದಿದೆ. ಸೊ ಇದನ್ನು ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಹಂಗಾಗಿ ನಿಮಗೆ ಡೆಲ್ಟಾ ಟಿ ಅಂತ ತಗೊಳ್ಬೇಕು. ಡೆಲ್ಟಾ ಟಿ ಅಂದ್ರೆ ಏನು, ಇದು ಇನ್ವರ್ಸ್. ಫ್ರೀಕ್ವೆನ್ಸಿ ಈಸ್ ವಾಟ್, ಇನ್ವರ್ಸ್ ಆಫ್ ಟೈಮ್ ಅಲ್ವಾ. ಸೊ ಇಟ್ ಇಸ್ ಸ್ಯಾಂಪಲ್ಡ್ ಯೂಸಿಂಗ್ 1 ಕಿಲೋ ಹರ್ಟ್ಸ್ ಅಂದರೆ ಈ ಸ್ಯಾಂಪಲ್ಸ್ ಬರ್ತೀವಲ್ಲ, ಇದು ಮಧ್ಯ ಈ ಥರ ಸ್ಯಾಂಪಲ್ ಬರ್ತಲ್ಲ, ಒಂದು ಸ್ಯಾಂಪಲಿಂದ ಇನ್ನೊಂದು ಸ್ಯಾಂಪಲ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇದು ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿದು ಉಲ್ಟಾ ತೊಗೊಂಡ್ರೆ ನಿಮಗೆ ಡೆಲ್ಟಾ ಟಿ ಅಂತ ಬರುತ್ತೆ. ಸೊ ಡೆಲ್ಟಾ ಟಿ ಈಸ್ ಈಕ್ವಲ್ ಟು ವಾಟ್, ಡೆಲ್ಟಾ ಟಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿ ಆಗುತ್ತೆ. ಸೊ ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 1 ಕಿಲೋ ಹರ್ಟ್ಸ್ ಬರುತ್ತೆ. ಹಂಗಾಗಿ ನಿಮಗೆ ಡೆಲ್ಟಾ ಟಿ ಎಷ್ಟು ಬರುತ್ತೆ, 1 ಡಿವೈಡೆಡ್ ಬೈ 1 ಕಿಲೋ ಹರ್ಟ್ಸ್, ಹಂಗಂದ್ರೆ ಎಷ್ಟು, 1 ಮಿಲಿ ಸೆಕೆಂಡ್ ಆಗುತ್ತೆ ನಿಮಗೆ. ಸೊ ಡೆಲ್ಟಾ ಟಿ ವಿಲ್ ಬಿ ಈಕ್ವಲ್ ಟು ವಾಟ್, 1 ಮಿಲಿ ಸೆಕೆಂಡ್. ಅಂದರೆ ಅರ್ಥ ಏನು,
ಒಂದು ಸ್ಯಾಂಪಲಿಂದ ಇನ್ನೊಂದು ಸ್ಯಾಂಪಲ್ಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ 1 ಮಿಲಿ ಸೆಕೆಂಡ್ ಇರುತ್ತೆ ಅಂತ. ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ಈಗ ನಿಮಗೆ ಡೆಲ್ಟಾ ಟಿ ಗೊತ್ತಾಯಿತು ಆಯಿತಾ. ನಿಮಗೆ ಎಷ್ಟು ಇದಕ್ಕೆ ಬೇಕು, 1 ಸೆಕೆಂಡಿಗೆ ಬೇಕು ಆಯಿತಾ. 1 ಸೆಕೆಂಡಿಗೆ ಬೇಕು, ನಿಮಗೆ ಡೆಲ್ಟಾ ಟಿನ ಗೊತ್ತು ಆಯಿತಾ. ಈಗ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎನ್ ಇಂಟು ಡೆಲ್ಟಾ ಟಿ ಮಾಡಿದ್ರೆ 1 ಸೆಕೆಂಡ್ ಬರಬೇಕು. ಅವಾಗ ಎನ್ ವ್ಯಾಲ್ಯೂ ಸಿಗುತ್ತೆ. ಎಷ್ಟು? 1000 ಸ್ಯಾಂಪಲ್ಸ್ ಬೇಕು. ಈ ಥರ ಲೈನ್ ಇದೆ ನೋಡಿ, ಈ ಥರ ಲೈನ್ಸ್ ಇದೆಯಲ್ಲ, ಈ ಥರ ಲೈನ್ಸ್ ಎಷ್ಟು ಬೇಕು ನಿಮಗೆ ಇದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ? 1000 ಈ ಥರ ಲೈನ್ಗಳು ಬೇಕು ಈ ಥರ. ಓಕೆ, 1000 ಲೈನ್ ಇದ್ದರೆ ಅಂದರೆ ಡಿಸ್ಕ್ರೀಟ್ ಸ್ಯಾಂಪಲ್ಸ್ ಇದ್ದರೆ ಈ ಸಿಗ್ನಲ್ನ ನೀವು ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಇಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಎಷ್ಟು ಬೇಕೋ ಒಂದೆರಡು ಈ ಥರ ಇದ್ದರೆ ಸಾಕು. ಯು ಕ್ಯಾನ್ ಸೇ ದಿಸ್ ಇಸ್ ಸೈನ್ ವೇವ್. ಅದೇ ಥರ ನಿಮಗೆ ಇಷ್ಟು 1 kHz ಇದ್ದರೆ ಎಷ್ಟು ನಂಬರ್ ಆಫ್ ಸ್ಯಾಂಪಲ್ಸ್ ಬೇಕು? 1000 ಸ್ಯಾಂಪಲ್ಸ್ ಬೇಕು ಅಂತ. ಓಕೆ, ಸೊ ಇವಾಗ ಏನು ಮಾಡ್ತಾರೆ, ಈ 1000 ಸ್ಯಾಂಪಲ್ಸ್ನು ಸ್ಟೋರ್ ಮಾಡ್ತಾರೆ ಮೆಮೊರಿಲಿ. ಹೆಂಗೆ? ಈ ಥರ ಒಂದು ಮೆಮೊರಿ ಅಂದರೆ ಯೂಶ್ವಲಿ ಹಿಂಗಿರುತ್ತೆ. ಓಕೆ, ಸೊ ಇದು ಸ್ಟ್ಯಾಕ್ ಆಗಿರುತ್ತೆ ಹಿಂಗೆ. ಓಕೆ, ಫಸ್ಟ್ನೇ ಸ್ಯಾಂಪಲ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಸೆಕೆಂಡ್ ಸ್ಯಾಂಪಲ್ ಇಲ್ಲಿ, ಥರ್ಡ್ ಸ್ಯಾಂಪಲ್ ಇಲ್ಲಿ, ಫೋರ್ತ್ ಸ್ಯಾಂಪಲ್. ಅದೇ ಥರ ಎಷ್ಟು ಸ್ಯಾಂಪಲ್ಸ್ ಇದೆ ನಿಮಗೆ? 1000 ಸ್ಯಾಂಪಲ್ಸ್ ಇದೆ. 1000 ಸ್ಯಾಂಪಲ್ಸ್ನ ಸಹ ಏನು ಬರ್ತಾರೆ, ತೊಗೊಂಬಂದು ಮೆಮೊರಿಲಿ ಹಿಂಗೆ ಕೂರಿಸ್ತಾರೆ. ಓಕೆ, ನೌ ವಿಲ್ ಬಿ ಪರ್ಫಾರ್ಮಿಂಗ್ ಸಮ್ ಆಪರೇಷನ್ ಆನ್ ದಿಸ್ ಸ್ಯಾಂಪಲ್ ಡೇಟಾ. ಓಕೆ, ಸೊ ಆ ಸ್ಯಾಂಪಲ್ ಡೇಟಾ ಮೇಲೆ ಆಪರೇಷನ್ ಮಾಡಬೇಕು ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಈ ಥರ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ಯಾಂಪಲ್ಸ್ ಯೂಸ್ ಮಾಡೋದ್ರಿಂದ ಏನು ಮಾಡ್ತೀರಾ? ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ಡಿಸ್ಕ್ರೀಟ್ ಇನ್ ಫಾರ್ಮುಲಾ ಇರ್ತಲ್ಲ, ಅದನ್ನು ಯೂಸ್ ಮಾಡ್ತೀರಾ. ಓಕೆ, ಸೊ ನಾವು ಲೆಟ್ ಅಸ್ ರೆಪ್ರೆಸೆಂಟ್ ದಿಸ್. ಈಗ ಇದರೊಂದು ಆರ್ ಎಕ್ಸ್ ಆಫ್ ಟೌ ಅಂತ ಹಿಂಗೆ ಕೊಟ್ಟಿದ್ದಾರೆ. ನಿಮ್ಗೆ ಆಗಲೇ ಗೊತ್ತಿತ್ತು ಮೀನ್ 0 ಇರೋದ್ರಿಂದ ಇದೇನು ಅಂತ ಅರ್ಥ, ಸಿಗ್ಮಾ ವಿ ಸ್ಕ್ವೇರ್ ಇಸ್ ಇಕ್ವಲ್ ಟು 0.517 ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟಿಗೆ ಇದ್ರದ್ದು ಸೊ ಆರ್ ಎಕ್ಸ್ ಆಫ್ 0 ಅಂದರೆ ಎಷ್ಟು ಹೇಳಿ? ಆರ್ ಎಕ್ಸ್ ಆಫ್ 0 ಅಂದರೆ ಏನಂತ ಅರ್ಥ? 0ಅಲ್ಲಿ ಎಷ್ಟಿದೆ ಅಂತ, 0.517 ಸ್ಕ್ವೇರ್ ವಿ ಸ್ಕ್ವೇರ್ ಇದೆಯಾ? ಸೊ 0ಅಲ್ಲಿ ಈ ವ್ಯಾಲ್ಯೂ ಬಂದಿದೆ. ವೋಲ್ಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ವೋಲ್ಟೇಜ್ ಅಂದರೆ ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಇದನ್ನು ಸ್ಕ್ವೇರ್ ಔಟ್ ತೊಗೊಂಬಿಡಿ, ಅವಾಗ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಎಷ್ಟು ಬರುತ್ತೆ? ನಾಯ್ಸ್ ವೋಲ್ಟೇಜ್ ಇಸ್ ವಾಟ್? 0.7190 ಅಂತ ವೋಲ್ಟೇಜ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿಸ್ ಪ್ರೋಸೆಸ್. ಸೊ ಅದೇ ಥರ ಡಿಸ್ಕ್ರೀಟ್ ಡೇಟಾ ಸೀಕ್ವೆನ್ಸ್ ಇದೆ, ಆವಾಗಲೇ ಹೇಳಿದ್ನಲ್ಲ. ಸೊ ನಿಮಗೆ ಮೆಮೊರಿ ಇರುತ್ತೆ. ಸೊ ಮೆಮೊರಿ ಒಳಗಡೆ ಏನು ಬರುತ್ತೆ, ನಿಮಗೆ ಡೇಟಾ ಸ್ಟೋರ್ ಮಾಡ್ತಾರೆ. ಓಕೆ, ಈ ಥರ ಮೆಮೊರಿ ಒಳಗಡೆ ಡೇಟಾ ಸ್ಟೋರ್ ಮಾಡ್ತಾರೆ. ಇಲ್ಲೇನೋ 0ದು, ಇಲ್ಲಿ ಫಸ್ಟು, ಇಲ್ಲಿ ಸೆಕೆಂಡು, ಇಲ್ಲಿ ಥರ್ಡ್ ಡೇಟಾ, ಇಲ್ಲಿ ಫೋರ್ತ್ ಡೇಟಾ, ಅದೇ ಥರ ಇಲ್ಲಿ 10th ಡೇಟಾ ಸ್ಟೋರ್ ಮಾಡ್ತಾರೆ. ಇದನ್ನೇನು ಮಾಡಬೇಕು? ಪ್ರೊಸೆಸ್ ಮಾಡಬೇಕು. ಹೆಂಗೆ? 1/n ಅಂದರೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್ ವಿಚ್ ಆರ್ ಸ್ಟೋರ್ಡ್ ಇನ್ ದ ಮೆಮೊರಿ. ಏನು ಮಾಡ್ತಾರೆ? ಫಸ್ಟ್ ಈ ಸ್ಯಾಂಪಲ್ ತೊಗೊಂಡು ಇದೇ ಸ್ಯಾಂಪಲ್ ಜೊತೆ ಮಲ್ಟಿಪ್ಲೈ ಮಾಡ್ತಾರೆ. ಇನ್ನೊಂದ್ಸತಿ ಇದೇ ಸ್ಯಾಂಪಲ್ ತೊಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾರೆ. ಓಕೆ, ಲೆಟ್ ಅಸ್ ಸಿ ದಟ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಈಕ್ವೇಷನ್ ಲುಕ್ಸ್ ಲೈಕ್. ಸೊ ಇವಾಗ ಏನು ಕಲ್ತಿದ್ದೀರಲ್ವಾ, ಅದನ್ನೇ ಸೇಮ್ ವಿಲ್ ಬಿ ಅಪ್ಲೈಡ್ ಟು ವಾಟ್? ಕ್ರಾಸ್ ಕೋರಿಲೇಷನ್. ಸೊ ಆಟೋ ಕೋರಿಲೇಷನ್ ಅನ್ನೋದು ಸಿಗ್ನಲ್ ವಿತ್ ಸಿಗ್ನಲ್ ಅಲ್ವಾ? ಯು ಆರ್ ಕಂಪೇರಿಂಗ್ ದ ಸೇಮ್ ಸಿಗ್ನಲ್, ಅವಾಗ ಏನಾಗುತ್ತೆ? ಆಟೋ ಕೋರಿಲೇಷನ್. ಕ್ರಾಸ್ ಕೋರಿಲೇಷನ್ ಅಂದ್ರೇನು? Comparing your signal with other signal, x with y or y with x. So this is called as what? Cross correlation. Now let us write the formulas for cross correlation. Okay, ಇಲ್ಲಿ ನೋಡಿ, ಒಂದು ಸಿಗ್ನಲ್ x of t ಇದೆ, ಇನ್ನೊಂದು ಸಿಗ್ನಲ್ ಇದೆ y of t plus tau ಅಂತ ಇದೆ. ಲಿಮಿಟ್ t tends to infinity 1/t, ಇಂಟಿಗ್ರೇಷನ್ ಫ್ರಮ್ -t/2 to +t/2. ಇಲ್ಲೇನಿದೆ? x of t, ಇಲ್ಲೇನಾಗಿದೆ? y t plus tau ಅಂತ ಬಂದಿದೆ. ಇದೇನಾಗುತ್ತೆ? ಕ್ರಾಸ್ ಕೋರಿಲೇಷನ್. ಸೇಮ್ ಅದೇ, ವೇರಿಯಬಲ್ ಮಾತ್ರ ಚೇಂಜ್ ಆಗಿದೆ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ, ಓಕೆ. ನೆಕ್ಸ್ಟ್ ಸೇಮ್ ಅದೇ ಥರನೇ ಎಲ್ಲದಕ್ಕೂ ಅದೇ ಥರ ಬರ್ಕೊಂಡು ಹೋಗೋದು. ಏನಾಗುತ್ತೆ? ವೇರಿಯಬಲ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಓಕೆ, ಇಲ್ಲಿ ನೋಡಿ, y ಆಫ್ ಟಿ ಇದೆ ಫಸ್ಟಿಗೆ, ನೆಕ್ಸ್ಟ್ x ಆಫ್ ಟಿ ಇದೆ. ಇಲ್ಲೂ ಸಹ ಏನು ಬರಬೇಕು? y ಆಫ್ ಟಿ ಫಸ್ಟ್ ಬರಬೇಕು, ನೆಕ್ಸ್ಟ್ x ಆಫ್ ಟಿ ಬರಬೇಕು. ಓಕೆ, ನೆಕ್ಸ್ಟ್ ಅದನ್ನೇ ಡಿಸ್ಕ್ರೀಟಿಗೆ ಅಪ್ಲೈ ಮಾಡಿದ್ದಾರೆ. ಸೊ ಇಲ್ಲೇನಾಗಿದೆ? ಎಕ್ಸ್ ಮತ್ತು ವೈ ಇದೆ. ಸೊ ಫಸ್ಟಿಗೆ ಎಕ್ಸ್ ಬರುತ್ತೆ, ನೆಕ್ಸ್ಟಿಗೆ ವೈ ಬರುತ್ತೆ. ಇಲ್ಲಿ ವೈ ಫಸ್ಟ್ ಇದೆ, ಎಕ್ಸ್ ನೆಕ್ಸ್ಟ್ ಇದೆ, ಹಾಗಾಗಿ ಇಲ್ಲಿ ವೈ ಫಸ್ಟ್ ಬರಬೇಕು, ಇಲ್ಲಿ ನೆಕ್ಸ್ಟ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಇದರಲ್ಲೂ ಅಷ್ಟೇ, ಇಲ್ಲೇನಿದೆ? ಫಸ್ಟ್ ಎಕ್ಸ್ ಇದೆ, ಆಮೇಲೆ ವೈ ಇದೆ, ಹಾಗಾಗಿ ಇಲ್ಲೂ ಎಕ್ಸ್ ಫಸ್ಟ್ ಬರಬೇಕು, ವೈ ಆಮೇಲೆ. ಇಲ್ಲಿ ವೈ ಫಸ್ಟ್ ಇದೆ, ಎಕ್ಸ್ ನೆಕ್ಸ್ಟ್ ಇದೆ, ಸೊ ಇಲ್ಲಿ ವೈ ಫಸ್ಟ್ ಬರುತ್ತೆ, ಎಕ್ಸ್ ನೆಕ್ಸ್ಟ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ theory of ergodic random process. Okay,
So now let me consider the problems on this. So they're given you the data. Assume the data in the following tables are obtained from a windowed sample functions obtained by ergodic random process. ಅಂದ್ರೆ ಅರ್ಥ ಏನು? ಇದಕ್ಕೊಂದು ಏನೋ ಒಂದು ಸಿಗ್ನಲ್ ಇದೆ ಆಯ್ತಾ? ಆ ಸಿಗ್ನಲ್ಗೆ ನೀವೇನು ಮಾಡಿದ್ದೀರಾ? ಈ ಥರ ಡಿಸ್ಕ್ರೀಟ್ ಡೇಟಾನ ಕ್ರಿಯೇಟ್ ಮಾಡಿದ್ದಾರೆ ಆಯಿತಾ. ಈ ಥರ ಡಿಸ್ಕ್ರೀಟ್ ಡೇಟಾನ ಕ್ರಿಯೇಟ್ ಮಾಡಿದ್ದಾರೆ. ಈ ಡಿಸ್ಕ್ರೀಟ್ ಇಂದ ಆಂಪ್ಲಿಟ್ಯೂಡ್ ಇದೆಯಲ್ಲ ಇದು, ಈ ಸಿಗ್ನಲ್ ಆಂಪ್ಲಿಟ್ಯೂಡ್ ಎಷ್ಟು ಇದು, ಈ ಸಿಗ್ನಲ್ ಆಂಪ್ಲಿಟ್ಯೂಡ್ ಎಷ್ಟು ಇದು ಬರುತ್ತೆ, ಈ ಸಿಗ್ನಲಿಂದ ಆಂಪ್ಲಿಟ್ಯೂಡ್ ಇಷ್ಟು, ಈ ಸಿಗ್ನಲಿಂದ ಆಂಪ್ಲಿಟ್ಯೂಡ್ ಇಷ್ಟು, ಇರೋದು ಇಷ್ಟು ಬರುತ್ತೆ, ಇರೋದು ಇಷ್ಟು ಬರುತ್ತೆ. ಈ ಆಂಪ್ಲಿಟ್ಯೂಡ್ ವ್ಯಾಲ್ಯೂಸ್ನ ನೀವು ಇಲ್ಲಿ ಬರ್ಕೊಂಡಿದ್ದೀರಾ. ಝೀರೋಲಿತ್ತಲ್ಲ ಸ್ಯಾಂಪಲ್ಲು, ಈ ಝೀರೋಲಿತ್ತಲ್ಲ ಸ್ಯಾಂಪಲ್ಲು, ಅದ್ರದ್ದು ಆಂಪ್ಲಿಟ್ಯೂಡ್ ಎಷ್ಟಿದೆ 1.5. ನೆಕ್ಸ್ಟ್ ಒನ್ನಲ್ಲಿ ಇದೆಯಲ್ಲ ಅದರ ಆಂಪ್ಲಿಟ್ಯೂಡ್ ಎಷ್ಟಿದೆ 2.1. ಅದೇ ಥರ ಎಷ್ಟಿದೆ ಅಪ್ ಟು 9ವರೆಗೂ ಇದೆ. 9ಇಂದ ಎಷ್ಟು ಬಂದಿದೆ -1.8ವರೆಗೂ ಬಂದಿದೆ. ಓಕೆ, ಸೊ ದಿಸ್ ಇಸ್ ದ ಡೇಟಾ ವಿಚ್ ಇಸ್ ಬೀಯಿಂಗ್ ಗಿವನ್. ಓಕೆ, ಸೊ ಈ ಥರ ಡೇಟಾನ ನೀವು ಬರ್ಕೊಂಡಿದ್ದೀರಾ. ಓಕೆ, ಸೊ ಇದನ್ನು ನೀವು ಆಟೋ ಕೊಲ್ಯೂಷನ್ ಫಂಕ್ಷನ್ನ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ergodic ಪ್ರೋಸೆಸ್. ಓಕೆ, ಸೊ ಇವಾಗ ಏನಾಗಿದೆ 0ಇಂದ 9 ಇದೆ ಅಂದರೆ, ಸೊ ಟೋಟಲ್ ನಂಬರ್ n ಎಷ್ಟಿರುತ್ತೆ? 0ಇಂದ ಸ್ಟಾರ್ಟ್ ಆಗಿದೆಯಲ್ಲ, ಹಂಗಾಗಿ ಟೋಟಲ್ ನಂಬರ್ ಎಷ್ಟಿರುತ್ತೆ? n is equal to 10 ಬರುತ್ತೆ ಅಲ್ವಾ. ಸೊ ಇದಕ್ಕೆ ಫಾರ್ಮುಲಾ ಏನಿದೆ? So in order to calculate this ergodic process, so this is the formula. Okay, you need to buy out this formula. Okay, ಇದನ್ನು buy out ಮಾಡಿ. Number of samples ಎಷ್ಟಿದೆ? n is equal to 10 samples ಇದೆ. Okay, so next ಇದನ್ನ ಅವ್ರು ಏನು ಕೇಳಿದ್ದಾರೆ? Estimate the autocorrelation function when tau, okay, tau is equal to 0, tau is equal to 2 and tau is equal to 4 milliseconds ಅಂತ ಕೇಳಿದ್ದಾರೆ. ಇಲ್ಲಿ ಡೆಲ್ಟಾ ಟಿನೂ ಸಹ ಕೊಟ್ಟಿದ್ದಾರೆ. ಡೆಲ್ಟಾ ಟಿ ಇಸ್ ಈಕ್ವಲ್ ಟು 2 milliseconds ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಸೊ ಈ ಥರ ಸ್ಯಾಂಪಲ್ಸ್ ಇತ್ತಲ್ಲ, ಈ ಸ್ಯಾಂಪಲಿಂದ ಈ ಸ್ಯಾಂಪಲ್ಗೆ ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆ? 2 milliseconds ಇದೆ ಆಯಿತಾ. ಪ್ರತಿ ಸ್ಯಾಂಪಲ್ಗೂ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 2 milliseconds ಇದೆ. ಅಂದರೆ ಅರ್ಥ ಏನು? ಇದು 0 ಸ್ಟಾರ್ಟ್ ಆದರೆ ಇದು ಎಷ್ಟಕ್ಕಾಗುತ್ತೆ? 2 milliseconds. ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 4. ಇಲ್ಲಿಂದ ಇಲ್ಲಿಗೆ ಎಷ್ಟು? 6. ಇಲ್ಲಿಗೆ ಎಷ್ಟು ಬರುತ್ತೆ? 8. ಇಲ್ಲಿಗೆ ಎಷ್ಟಾಗುತ್ತೆ? 9. ಇಲ್ಲಿಗೆ 10. ಈ ಥರ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ಸೊ ದಟ್ ಈಸ್ ವಾಟ್ ಡೆಲ್ಟಾ ಟಿ ಇಸ್ ಗಿವನ್. ಓಕೆ, ಏನು ಮಾಡಬೇಕು? ಆಟೋ ಕೊಲ್ಯೂಷನ್ ಫಾರ್ ಟೌ ಈಸ್ ಈಕ್ವಲ್ ಟು 0. ಟೌ ಈಸ್ ಈಕ್ವಲ್ ಟು 0 ಅಂದರೆ ಇದು ಕೊಟ್ಟಿರೋ ಸಿಗ್ನಲ್ಲ, ಇದನ್ನು ಏನು ಶಿಫ್ಟ್ ಮಾಡೋಂಗಿಲ್ಲ, ಹಾಗೆ ಬರ್ಕೊಳ್ಬೇಕು. ಓಕೆ, ನೆಕ್ಸ್ಟು 2 ಅಂದರೆ ಈ ಸಿಗ್ನಲ್ ಇಲ್ಲಿ ಸದ್ಯಕ್ಕೆ ಇಷ್ಟು ಗೊತ್ತಾಗಿದೆಯಾ? ಕ್ಲಿಯರ್ ವಿತ್ ದಟ್? ಡೆಲ್ಟಾ ಟಿ ಅಂದರೆ ಇದು ಡಿಸ್ಟೆನ್ಸು, ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್, ಎನ್ ಇಸ್ ಈಕ್ವಲ್ ಟು 10. ದಿಸ್ ಇಸ್ ಯುವರ್ ಗಿವನ್ ಸಿಗ್ನಲ್. ಇಷ್ಟು ಗೊತ್ತಾಗಿದೆಯಾ? Hello? Yes, sir. Okay. Now let us evaluate this at tau is equal to 0 and tau is equal to 2 and tau is equal to 4 milliseconds. Okay. So it's a simple problem. No? So first get tau is equal to 0 ಅನ್ಕೋಣ. ಇದೇನು ನಿಮ್ದು x of t ನ ಇದು ಕೊಟ್ಟಿರೋದು x of t. ನೆಕ್ಸ್ಟ್ ಏನು ಮಾಡಬೇಕು? ಆರ್ ಎಕ್ಸ್ ಆಫ್, ಇಲ್ಲಿ ನೋಡಿ ಟೌ ಇಸ್ ಈಕ್ವಲ್ ಟು 0 ಅಂತ ಅರ್ಥ ಏನು? ಇಟ್ ಈಸ್ ನಥಿಂಗ್ ಬಟ್ ಆರ್ ಎಕ್ಸ್ ಆಫ್ 0 ಅಂತ ಅಲ್ವಾ. ಸೊ ಹಂಗಂದ ಅರ್ಥ ಏನು? ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ 0 ಅಲ್ವಾ. ಇದ್ರದ್ದು ergodic ಪ್ರೋಸೆಸ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಆಫ್ ಟಿ ಪ್ಲಸ್ 0 ಅಂದ್ರೆ ಏನಂತ ಅರ್ಥ? ಎಕ್ಸ್ ಆಫ್ ಟಿ ಸಿಗ್ನಲ್ನ ಎಕ್ಸ್ ಆಫ್ ಟಿ ಸಿಗ್ನಲ್ ಜೊತೆನೆ ಕಂಪೇರ್ ಮಾಡಬೇಕು ಅಂತ ಅಲ್ವಾ. ಸೊ ಇಲ್ಲಿ ಮೇಲ್ಗಡೆ ಎಕ್ಸ್ ಆಫ್ ಟಿ ಏನಿದೆ 1.5, 2.1, 1.0 ಇಷ್ಟು ಇದೆ ಅಲ್ವಾ, ಅಪ್ ಟು ಮೈನಸ್. ಅದೇ ಸಿಗ್ನಲ್ನ ಮತ್ತು ಅದೇ ಸಿಗ್ನಲ್ ಜೊತೆನೆ ಕಂಪೇರ್ ಮಾಡ್ತೀರಾ, ಮತ್ತು ಅದೇ ಸಿಗ್ನಲ್ನ ಕೆಳಗಡೆ ಬರ್ಕೊಳ್ಳಿ. 1.5, 2.1, 1.0 ಈ ಥರ ಬರ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ ಫಾರ್ಮುಲಾ ಪ್ರಕಾರ ಇದು ಎಷ್ಟಿದೆ? 1/n ಇದೆಯಾ? ಎನ್ ವ್ಯಾಲ್ಯೂ ಎಷ್ಟಿದೆ? 10 ಇದೆ ಅಲ್ವಾ. ಸೊ 1/10 ಬರ್ಕೊಳ್ಳಿ. ನೆಕ್ಸ್ಟ್ ಹಿಂಗೆ ಬರ್ಕೊಂಡಿದ್ರಲ್ಲ, ಇದು ಮಲ್ಟಿಪ್ಲೈ ಮಾಡಿ, ಈ ಮೇಲ್ಗಡೆದು ಮತ್ತು ಕೆಳಗಡೆ ಮಲ್ಟಿಪ್ಲೈ ಮಾಡಿ ಈ ನಂಬರ್ ಬರುತ್ತೆ ಆಯಿತಾ. ಅದೇ ಥರ ಇದು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಈ ನಂಬರ್ ಬರ್ತಾ ಹೋಗುತ್ತೆ ಆಯಿತಾ. ಸೊ ಇಷ್ಟು ಬಂತು, ಇದನ್ನು ಆ್ಯಡ್ ಮಾಡಿ, ಅವಾಗ ಎಷ್ಟು ಬರುತ್ತೆ ನಿಮಗೆ? 37.35 ಬರುತ್ತೆ. ಇದನ್ನು ಆವ್ರೇಜ್ ಬೈ 10 ಮಾಡಿ, ನಿಮಗೆ ಎಷ್ಟು ಬರುತ್ತೆ? 3.735 ಬರುತ್ತೆ. ಸೊ ದಿಸ್ ಇಸ್ ವಾಟ್ ಆರ್ ಎಕ್ಸ್ ಆಫ್ 0. ಏನು ಮಾಡ್ತೀರಾ? ಒಂದು ಸಿಗ್ನಲ್ನ ಅದೇ ಸಿಗ್ನಲ್ ಜೊತೆ ಕಂಪೇರ್ ಮಾಡ್ತೀರಾ, ಏನು ಶಿಫ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ವಿಚ್ ಯು ವಿಲ್ ಬಿ ಗೆಟಿಂಗ್. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ? Yes, sir. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಟೌ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ.
ಟೌ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಅಂದ್ರೇನು, ಇದು ಎಕ್ಸ್ ಆಫ್ ಟಿ ಇದೆ. ನೆಕ್ಸ್ಟ್ ಕಂಪೇರ್ ಮಾಡೋ ಸಿಗ್ನಲ್ ಇದೆಯಲ್ಲ, ಸೊ ಕಂಪೇರ್ ಮಾಡೋ ಸಿಗ್ನಲ್ಲು ಎಕ್ಸ್ ಆಫ್ ಟಿ ಪ್ಲಸ್ ಎಕ್ಸ್ ಆಫ್ ಟಿ ಪ್ಲಸ್ 2 ಅಂತ ಆಗಬೇಕು ಅಲ್ವಾ. ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಲ್ವಾ. ಎಕ್ಸ್ ಆಫ್ ಟಿ ಪ್ಲಸ್ 2 ಆಗಬೇಕು ಅಲ್ವಾ. ಇದೇನಂತ ಅರ್ಥ, ಡೆಲ್ಟಾ ಟಿ ಈಸ್ ಈಕ್ವಲ್ ಟು 2 ಮಿಲಿ ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು, ಇಲ್ಲಿಂದ ಇಲ್ಲಿವರೆಗೂ 0 to 2 ಆಯಿತು. ಓಕೆ, ಟಿ ಪ್ಲಸ್ 2 ಅಂದರೆ, ಓಕೆ ನಿಮಗೆ ಮುಂಚೆನೇ ಗೊತ್ತಿದೆ, ಎಕ್ಸ್ ಆಫ್ ಟಿ ಪ್ಲಸ್ 2 ಅಂದರೆ ಯಾಕಡೆ ಯಾಕಡೆ ಎಳಿಬೇಕು, ಲೆಫ್ಟ್ ಸೈಡಿಗೆ ಡ್ರ್ಯಾಗ್ ಮಾಡಬೇಕು. ಟಿ ಮೈನಸ್ ಟೌ ಅಂತ ಹೇಳಿದರೆ ಯಾವ ಕಡೆ ಡ್ರ್ಯಾಗ್ ಮಾಡ್ತಿದ್ದೀರಿ, ರೈಟಿಗೆ ಹೋಗ್ತಿದ್ದೀರಿ. ಟಿ ಪ್ಲಸ್ ಟೌ ಅಂದರೆ ಯಾವ ಕಡೆ ಡ್ರ್ಯಾಗ್ ಮಾಡ್ತಾ, ಲೆಫ್ಟಿಗೆ ಡ್ರ್ಯಾಗ್ ಮಾಡ್ತೀವಿ. ಹಿಂಗಿರುತ್ತಲ್ಲ ಸಿಗ್ನಲ್ಲು, ಇದು 0 ಅಂದರೆ, ಇದು -1 ಅಂದರೆ, ಇದು +1 ಅಂದರೆ, ಇದು ಡೆಲ್ಟಾ ಆಫ್ ಎಕ್ಸ್ ಅಂದರೆ ಇದೇನಾಗುತ್ತೆ ಹೇಳಿ, ಡೆಲ್ಟಾ ಆಫ್ ಎಕ್ಸ್ -1. ಇದು ಯಾವ ಸಿಗ್ನಲ್ ಆಗುತ್ತೆ ಹೇಳಿ, ಡೆಲ್ಟಾ ಆಫ್ ಎಕ್ಸ್ +1. ಪ್ಲಸ್ ಬಂದಾಗಿಲ್ಲ ಯಾವ ಕಡೆ ಹೇಳ್ಬೇಕು ಹೇಳಿ, ಲೆಫ್ಟಿಗೆ ಇಳಬೇಕಲ್ವಾ. ಟ್ರೈಂಗ್ ಟು ಡ್ರ್ಯಾಗ್ ಇಟ್ ಟು ದ ಲೆಫ್ಟ್. ಹಾಗಾಗಿ ಇಲ್ಲಿ ಏನಿದೆ, ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂತದಲ್ವಾ, ಟಿ ಪ್ಲಸ್ 2 ಅಂತದಲ್ವಾ. ಸೊ ಇಟ್ ಹ್ಯಾಸ್ ಟು ಬಿ ಡ್ರ್ಯಾಗ್ ಟುವರ್ಡ್ಸ್ ಲೆಫ್ಟ್ ಬೈ ಹೌ ಮೆನಿ ಯೂನಿಟ್ಸ್, 2 ಮಿಲಿ ಸೆಕೆಂಡ್ಸಿಂದ ಡ್ರ್ಯಾಗ್ ಮಾಡಬೇಕು. 2 ಮಿಲಿ ಸೆಕೆಂಡ್ಸ್ ಎಲ್ಲಿಗೆ, ಇಲ್ಲಿಗೆ ಆಗುತ್ತಾ. ಸೊ ಈ ಜಾಗದಲ್ಲಿ ಇದೆಯಲ್ಲ ಈ ಸಿಗ್ನಲ್ಲು, ಇಲ್ಲಿಂದ ಇಲ್ಲಿಗೆ ಹೇಳ್ಕೊಳ್ಳಿ. 2.1 ಇಲ್ಲಿಗೆ ಬಂತ, ನೆಕ್ಸ್ಟ್ 1.0, ಈ ಎಂಟೈರ್ ಸಿಗ್ನಲ್ ಇದೆಯಲ್ಲ ಇಷ್ಟು ಸಿಗ್ನಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಓಕೆ, ಸೊ ಟ್ರೈಂಗ್ ಟು ಡ್ರ್ಯಾಗ್ ದಟ್ ನಂಬರ್ ಟುವರ್ಡ್ಸ್ ಲೆಫ್ಟ್. ಓಕೆ, ಸೊ ಇಲ್ಲಿಂದ ಸಿಗ್ನಲ್ ಏನಿದೆಯಲ್ಲ ಅದೇನು ಬರುತ್ತೆ, ಇಲ್ಲಿಗೆ ತೊಗೊಂಬಂದು ನಿಲ್ಲಿಸಿದ್ದೀರ ಈಗ. ಸೊ ಇದನ್ನು ಇಲ್ಲಿ ತೊಗೊಂಡು ಬರೀತೀರ. ಓಕೆ, ಸೊ ನಾವು ವಿಲ್ ಬಿ ಕಂಪೇರಿಂಗ್ ದೀಸ್ ಟು ಸಿಗ್ನಲ್ಸ್. ಸೊ ಇಷ್ಟು ಅರ್ಥ ಆಯ್ತಾ. ಇದು ಇಲ್ಲಿಗೆ, ಇದು ಇಲ್ಲಿಗೆ, ಇದು ಇಲ್ಲಿಗೆ, ಇದು ಇಲ್ಲಿಗೆ, ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ಥರ ಬರ್ಕೊಂಡ್ಮೇಲೆ 1/10 ಇದು ಮಲ್ಟಿಪ್ಲೈ ಮಾಡಿ. ಇದೆರಡು, ಇದು 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 ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಇಲ್ಲೇನು ಇಲ್ಲ ಅಲ್ವಾ, ಏನು ಇಲ್ಲ ಅಂದ್ರೆ ಅರ್ಥ ಏನು, ಇಟ್ ಈಸ್ 0 ಅಂತ. ಓಕೆ, ಸೊ ವೆನ್ ಯು ಡೂ ದ್ಯಾಟ್ ಯು ವಿಲ್ ಬಿ ಗೆಟಿಂಗ್ ದಿಸ್ ಆಸ್ ದ ರಿಸಲ್ಟ್. ಸೊ ಆವರೇಜ್ ಇಸ್ ಹೌ ಮಚ್, 0.7. ಓಕೆ, ಆರ್ ಯು ಕ್ಲಿಯರ್ ವಿತ್ ದ್ಯಾಟ್? Yes, sir. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫಾರ್ ಆರ್ ಎಕ್ಸ್ ಆಫ್ 4 ಅಂತ ಕೊಟ್ಟಿದ್ದಾರೆ ಅಲ್ವಾ. ಆರ್ ಎಕ್ಸ್ ಆಫ್ 4 ಅಂತ ಕೊಟ್ಟಿದ್ದಾರೆ. ಡೆಲ್ಟಾ ಟಿ ಈಸ್ ಈಕ್ವಲ್ ಟು 2 ಮಿಲಿ ಸೆಕೆಂಡ್ಸ್ ಆಗಿದೆ. 4 ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು 0ನಾ, ಇದು 2 ಇದು 4 ಬರ್ತಾ, ಅಂದರೆ ಈ ಸಿಗ್ನಲಿಂದ ಎಳಿಬೇಕು ಇಲ್ಲಿಗೆ ಲೆಫ್ಟಿಗೆ. ಇದನ್ನು ತೊಗೊಂಬಂದ್ಬಿಟ್ಟು ನೀವು ಎಲ್ಲಿಗೆ ಇಟ್ಕೊಳ್ಬೇಕು, ಇಲ್ಲಿಗೆ ಇಟ್ಕೊಳ್ಬೇಕು. ಅಂದರೆ ಇದೆಲ್ಲ ಎಂಟರ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. 2 ಎಲ್ಲಿಗೆ ಬರುತ್ತೆ ಅವಾಗ ಇಲ್ಲಿಗೆ ಬರುತ್ತೆ. 1.6 ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಇಲ್ಲಿ 2 ಜಾಗ ಉಳಿಯುತ್ತೆ, ಅದೇನಂತ ಅರ್ಥ, 0 ಅಂತ. ನೆಕ್ಸ್ಟ್ 1/2 ಇದು ಮಲ್ಟಿಪ್ಲೈ ಮಾಡಿ ಕೆಳಗಡೆ ಬರ್ಕೊಳ್ಳಿ. ಓಕೆ, ಇದು ಮಲ್ಟಿಪ್ಲೈ ಮಾಡಿ ಕೆಳಗಡೆ ಬರ್ಕೊಂಡ್ರೆ ವಿಲ್ ಬಿ ಗೆಟಿಂಗ್ ದಿಸ್ ಆಸ್ ದ ಆನ್ಸರ್. ಓಕೆ, ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ಡೆಲ್ಟಾ ಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಟೌ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಟೌ ಎಷ್ಟು ಲೆಫ್ಟಿಗೆ ಎಳಿಬೇಕು ಅಂತ ತೋರಿಸುತ್ತೆ. ಡೆಲ್ಟಾ ಟಿ ಒಂದು ಮತ್ತು ಇನ್ನೊಂದು ಸ್ಯಾಂಪಲ್ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಂತ ತೋರಿಸುತ್ತೆ. ಓಕೆ, ಆರ್ ಯು ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ ಏನು ಮಾಡಿದ್ದಾರೆ ಇಲ್ಲಿ, ಅದೇ ಪ್ರಾಬ್ಲಮ್, ಡೇಟಾ ಬೇರೆ ಕೊಟ್ಟಿದ್ದಾರೆ ಆಯಿತಾ. ಟೌ 0, 3 ಮತ್ತು 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಡೆಲ್ಟಾ ಟಿ ಏನು ಕೊಟ್ಟಿದ್ದಾರೆ, 3 ಮಿಲಿ ಸೆಕೆಂಡ್ಸಿಂದ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಎಷ್ಟು, ಇಲ್ಲಿಂದ ಇಲ್ಲಿಗೆ ನಿಮಗೆ ಇದು 0 ಆದರೆ ಇದೆಷ್ಟಾಗುತ್ತೆ, 3 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಇದೆಷ್ಟು 6, ಇದೆಷ್ಟಾಗುತ್ತೆ 9 ಆಗುತ್ತೆ, ಇದೆಷ್ಟಾಗುತ್ತೆ 12 ಆಗುತ್ತೆ. ಓಕೆ, ಡೆಲ್ಟಾ ಟಿ ಏನಾಗುತ್ತೆ, ವೇರಿ ಆಗಿದೆ ಇಲ್ಲಿ. ಓಕೆ, ಸೊ ನಾವು ಲೆಟ್ ಅಸ್ ಕನ್ಸಿಡರ್. ಸೊ ಫಸ್ಟಿಗೆ ಏನು ಮಾಡಬೇಕು, ಯು ಜಸ್ಟ್ ರೈಟ್ ಆನ್ ದಿಸ್ ಫಾರ್ಮುಲಾ. ಎನ್ ಎಷ್ಟಿದೆ, 0 to 9 ಅಂದರೆ ಟೋಟಲ್ ಇದರ ಎನ್ ಅಂದರೆ 10 ಸ್ಯಾಂಪಲ್ಸ್. ಸೊ ಟೌ ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಆಫ್ ಟಿ ಈಸ್ ಕಂಪೇರ್ಡ್ ವಿತ್ ಎಕ್ಸ್ ಆಫ್ ಟಿ ಇಟ್ ಸೆಲ್ಫ್. ಅದನ್ನೇ ಮೇಲ್ಗಡೆ ಏನಿದೆ ಅದನ್ನೇ ಕೆಳಗಡೆ ಬರ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ ಆವ್ರೇಜ್ ಮಾಡಿ, ಇಷ್ಟು ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟಿಗೆ ಟೌ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಸೊ ಆರ್ ಎಕ್ಸ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟು, ಇದು 0 ಆಯಿತು, ಇಲ್ಲಿಗೆ ಎಷ್ಟು ಬಂತು ನಿಮಗೆ, 3 ಮೈಕ್ರೋ ಸೆಕೆಂಡ್ ಬಂತು. ಹಂಗಾಗಿ ಎಷ್ಟು ಎಳಿಬೇಕು ನೀವು ಈ ಕಡೆಗೆ, ಒಂದು ಸತಿ ಎಳೆದ್ರೆ ಸಾಕು. ಇಲ್ಲಿಂದ 2.2ನ ಇಲ್ಲಿಗೆ ಹಾಕಿ, 1.5ನ ಇಲ್ಲಿಗೆ ಈ ಕಡೆ ಹೇಳಿ.
ಈಗ 3 ಅಂದ ತಕ್ಷಣ ಮೂರನೇದಕ್ಕೆ ಹೋಗಬೇಡಿ. ಜಸ್ಟ್ ಅಬ್ಸರ್ವ್, ಕಾನ್ಸಂಟ್ರೇಟ್ ಆನ್ ಡೆಲ್ಟಾ ಟಿ. ಡೆಲ್ಟಾ ಟಿ ಈಸ್ ಈಕ್ವಲ್ ಟು 3 ಇರೋದ್ರಿಂದ ಇದು 0 ಆದರೆ ಇದೇ 3 ಆಗುತ್ತೆ ನಿಮಗೆ. ಓಕೆ, ಸೊ ಇಲ್ಲೆಲ್ಲ ಮುಂದಕ್ಕೆ ಹೋಗಬೇಡಿ. ಇದು 3 ಅಂದರೆ ಅರ್ಥ ಏನಂತ ಅರ್ಥ, ಇಲ್ಲಿಂದ ಇಲ್ಲಿಗೆ 3 ಅಂತ. ಹಾಗಾಗಿ ಡಿಫ್ರೆನ್ಸ್ ಆಫ್ 1 ಇದನ್ನ ಕೆಳಗಡೆ ಇಲ್ಲಿ ಹಾಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ? Yes, sir. ಓಕೆ Yes, sir. ಓಕೆ, ನೆಕ್ಸ್ಟ್ ಅದೇ ಥರ ಏನು 6 ಅಂತ ಇದೆ. ಓಕೆ, 6 ಅಂತ ಏನು, ಇದು 0, ಇದು 3, ಇದು 6. ಈ ಸಿಗ್ನಲ್ನ ಇಲ್ಲಿಗೆ ಇಳಿರಿ. ಓಕೆ, ನೆಕ್ಸ್ಟ್ ಇದನ್ನು ಇಲ್ಲಿಗೆ ಇಳಿರಿ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ, ಆವ್ರೇಜ್ ಮಾಡಿ. ದಿಸ್ ವುಡ್ ಬಿ ಯುವರ್ ಆನ್ಸರ್. ಓಕೆ, ಸೊ ಕಾನ್ಸಂಟ್ರೇಟ್ ಆನ್ ವಾಟ್, ಡೆಲ್ಟಾ ಟಿ. ಡೆಲ್ಟಾ ಟಿ ಎಷ್ಟಿದೆ ನೋಡ್ಬಿಟ್ಟು ಇದನ್ನು ಗೆಸ್ ಮಾಡಿ. ಸುಮ್ಮನೆ 6 ಅಂದ ತಕ್ಷಣ 1 2 3 4 5 6 ಅಂತ ಹೋಗ್ಬೇಡಿ. 6 ಅಂದರೆ ಎಷ್ಟು ಬರುತ್ತೆ, ಇಲ್ಲೇ ಬಂದ್ಬಿಡುತ್ತೆ. ಇದು 3, ಇದು 6, ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಓಕೆ, ನೆಕ್ಸ್ಟ್ ಅದೇ ಥರ ಸೇಮ್ ಇಲ್ಲೇ ಹೆಂಗೆ ಕೊಟ್ಟಿದ್ದಾರೆ, 0 7 ಮತ್ತು 14 ಅಂತ ಇದೆ. ಇಲ್ಲಿ ಡೆಲ್ಟಾ ಟಿ ಅಬ್ಸರ್ವ್ ಮಾಡಿ, ಎಷ್ಟಿದೆ, 7 ಮಿಲಿ ಸೆಕೆಂಡ್ಸ್ ಇದೆ. ಅಂದರೆ ಅರ್ಥ ಏನು, ಇದು 0 ಆದರೆ ಇದು 7, ಇದು 14 ಅಲ್ವಾ. 0 ಅಂದರೆ ಸಿಗ್ನಲ್ ವಿತ್ ಸಿಗ್ನಲ್ ಇಟ್ಸ್. 7 ಅಂದರೆ ಇಲ್ಲಿಂದ 1 ಮಾತ್ರ ಶಿಫ್ಟ್ ಮಾಡ್ತಾರೆ. 1 ಇಲ್ಲಿದ್ದು ಇಲ್ಲಿ ತೊಗೊಂಬರ್ತೀರ. 14 ಅಂದರೆ ಈ ಸ್ಯಾಂಪಲ್ನ ಇಲ್ಲಿ ತೊಗೊಂಬರ್ತೀರ. ಓಕೆ, ಸೊ ಲುಕ್ ಓವರ್ ಹಿಯರ್, ಟೌ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ, ಸೊ ಎಕ್ಸ್ ಆಫ್ ಟಿ ಏನಿತ್ತು ಅದನ್ನೇ ಕೆಳಗಡೆ ಬರೀತೀರ. ಟೌ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ. ಓಕೆ, ಆಮೇಲೆ ಮಲ್ಟಿಪ್ಲೈ ಮಾಡಿ ಆವ್ರೇಜ್ ಮಾಡ್ತೀರಾ. ನೆಕ್ಸ್ಟಿಗೆ ಟೌ ಇಸ್ ಈಕ್ವಲ್ ಟು 7 ಅಂದರೆ ಏನು ಹೇಳಿ, ಇದು ಟೈಮ್ ಚೆಕ್ ಮಾಡ್ಕೊಳ್ಳಿ. ಇದು 0, ಇದು 7, ಹಾಗಾಗಿ 0.4ನ ಇಲ್ಲಿಗೆ ಲೆಫ್ಟಿಗೆ ಡ್ರ್ಯಾಗ್ ಮಾಡ್ತೀರಾ, ಇದನ್ನು ಇಲ್ಲಿ ಡ್ರ್ಯಾಗ್ ಮಾಡ್ತೀರಾ. ನೆಕ್ಸ್ಟ್ ಆವ್ರೇಜ್ ಮಾಡ್ತೀರಾ. ನೆಕ್ಸ್ಟಿಗೆ ಟೌ ಇಸ್ ಈಕ್ವಲ್ ಟು 14 ಅಂದರೆ ಡೆಲ್ಟಾ ಟಿ ನೋಡ್ಕೊಳ್ಳಿ, 7 ಇದೆ. 0 7 14 ಹಂಗಾದ್ರೆ ಈ ಸ್ಯಾಂಪಲ್ ನೀವು ಇಲ್ಲಿ ಡ್ರ್ಯಾಗ್ ಮಾಡ್ತೀರಾ, ಇದನ್ನು ಇಲ್ಲಿಗೆ ಡ್ರ್ಯಾಗು ಉಳಿದಿದ್ದೆಲ್ಲ ಡ್ರ್ಯಾಗ್ ಮಾಡಿ. ಸೊ ಅದನ್ನು ಆವ್ರೇಜ್ ಮಾಡಿ. ಓಕೆ, ಸೊ ದಟ್ ಗಿವ್ಸ್ ಯು ದ ಆನ್ಸರ್. ಓಕೆ, ಸೊ ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್ಸ್? Yes, sir. Okay, so this is regarding ergodic random process. Okay, so in the afternoon I'll be starting at 2:30. ನಿನ್ನೆ ಅದು ರ್ಯಾಂಡಮ್ ಪ್ರೋಸೆಸ್ ಬರೀ ಆರ್ ಎಕ್ಸ್ ಆಫ್ ಟೌ ಇನ್ ಮಾಡಿದಲ್ವಾ. ಟುಡೇ ಲೆಟ್ ಅಸ್ ಲುಕ್ ಅಟ್ ದ ಅಡಿಷನ್ ಆಫ್ 2 ರ್ಯಾಂಡಮ್ ಪ್ರೋಸೆಸ್. ಓಕೆ, ಸೊ 2:30ಗೆ ಜಾಯ್ನ್ ಆಗಿ. ಸೊ ಐ ವಿಲ್ ಎಂಡ್ ದ ಕ್ಲಾಸ್ ಹಿಯರ್. ಓಕೆ.